ಹಾಗೆಲ್ಲರಿಗೂ ಕಥೆಯ ಶೀರ್ಷಿಕೆ ಕಾರ್ಮುಗಿಲು. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಎಂದೆಲ್ಲ ಕರೆಸಿಕೊಳ್ಳುವ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ಅಂದು ತನ್ನಲ್ಲಿ ಸುರಿಯುತ್ತಿದ್ದ ಭಾರೀ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ನಲ್ಲಿದ್ದ ಜನರ ಬೈಯುವಿಕೆಗೆ ತನ್ನ ಬಿರುದುಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿತ್ತು. ಆ ಜೋರು ಮಳೆಯಲ್ಲಿ ಯಾವುದೇ ವಾಹನದ ಶಬ್ದವನ್ನು ಕೇಳದ ಮನಸ್ಥಿತಿಯಲ್ಲಿ ಒಂದು ಮುಗುಳ್ನಗುವಿನೊಂದಿಗೆ ಅನೂಪ ಬರುತ್ತಿದ್ದ. ಆ ಜೋರು ಮಳೆಯು ಅನೂಪನ ನೋವು ಬೇಜಾರುಗಳನ್ನೆಲ್ಲ ಮೂಲೆಗೆ ತಳ್ಳಿ ಖುಷಿಯ ಚುಂಬನವನ್ನ ನೀಡುತ್ತೆಂದರೆ ಸುಳ್ಳಲ್ಲ. ಈ ಮಳೆಯಲ್ಲಿ ನೆನೆಯುತ್ತಾ ಹೋಗುತ್ತಿದ್ದಾನಲ್ಲ, ಇವನ್ಯಾರೋ ಹುಚ್ಚನೆ ಇರಬೇಕು. ಆ ಮಳೆಯ ರಭಸ ತಾಳಲಾರದೆ ಪಕ್ಕಕ್ಕೆ ಸರಿದು ಒಂದು ಅಂಗಡಿಯ ಮುಂದೆ ನಿಂತಿದ್ದ ವ್ಯಕ್ತಿಯ ಮಾತು. ಇದಾವುದಕ್ಕೂ ಊಗುಡದೆ ಕೇಳಿಯೂ ಕೇಳದಂತೆ ಅನೂಪ ತನ್ನ ನಡೆ ಮುಂದುವರಿಸಿದ್ದ. ಅನೂಪ ಬುದ್ಧಿ ಬಂದಾಗಿನಿಂದ ಕಂಡದ್ದು ಕೇವಲ ಕಷ್ಟ, ಹಿಂಸೆಗಳ ಜೀವನವನ್ನೇ. ಅದರಲ್ಲಿ ಓದು ಮುಗಿಸಿ ಬೆಂಗಳೂರು ನಗರದಲ್ಲಿ ಒಂದು ಕಂಪನಿಯಲ್ಲಿ ಉದ್ಯೋಗ ಪ್ರಾರಂಭಿಸಿದ್ದ. ಅಲ್ಲಿಯೂ ಕೂಡ ಕಂಪನಿಯ ಎಲ್ಲರೂ ಕಂಡದ್ದು ಅನೂಪನ ಮೂರ್ಖತನವನ್ನೇ. ಅಲ್ಲದೆ ಎಷ್ಟೋ ಜನ ಇವನನ್ನು ಮೂಗನೆಂದು ಭಾವಿಸಿದ್ದರು. ಏನು ಎಲ್ಲಾ ಮಾತನಾಡುತ್ತಿದ್ದೀರಾ? ಅನೂಪನ ಮಾತುಗಳನ್ನ ಸೇರಿಸಿ ನೀವೇ ಕಿರುಚುತ್ತಿದ್ದೀರಾ ಎಂದು ಕಂಪನಿಯ ಮ್ಯಾನೇಜರ್ ರಾಮ್ ಪ್ರತಿ ಸಲ ವ್ಯಂಗ್ಯ ಮಾಡಿದರೂ ಅನೂಪ ತನ್ನ ಕಿವಿಗೇನು ಕೇಳಿಸಿಲ್ಲ ಎಂಬಂತೆ ಇರುತ್ತಿದ್ದ. ಕಂಪನಿಯ ಉತ್ತಮ ಕೆಲಸಗಾರರಲ್ಲಿ ಒಬ್ಬನಾದರೂ ಅವನಿಗೆ ಖುಷಿ ದುಃಖಗಳ ಪರಿವೇ ಇರಲಿಲ್ಲ. ಇದನ್ನೆಲ್ಲ ಕಂಡವರು ಸಹ ಅನೂಪನನ್ನ ತಮ್ಮಲ್ಲಿ ಯಾವ ಹಂತಕ್ಕೆ ಇಟ್ಟುಕೊಳ್ಳಬೇಕು ಎಂಬ ಪ್ರಶ್ನೆಗೆ ಉತ್ತರ ತಿಳಿಯದವರಾಗಿದ್ದರು. ಇದರ ಯಾವುದರ ಪರಿವೇ ಇಲ್ಲದೆ ಬದುಕುತ್ತಿದ್ದ ಅನೂಪನ ಮನಸ್ಸಿನಲ್ಲಿದ್ದ ನಡೆಯೇ ಬೇರೆಯಾಗಿತ್ತು. ಏನನ್ನಾದರೂ ಸಾಧಿಸುವ ಛಲ ಅವನಲ್ಲಿ ಯಾವುದೇ ಮಾತುಗಳು ಕೇಳಿಸಿದ ಹಾಗೆ ಮಾಡಿತ್ತು. ಅವನ ಯೋಚನೆ ಚಿಂತನೆಗಳು ಅವನನ್ನ ಬೇರೆಡೆಗೆ ಕರೆದಿದ್ದವು. ಇದಾವುದು ತಿಳಿಯದಿದ್ದರೂ ಅವನ ಕಣ್ಣೀರನ್ನ ಮಾತ್ರ ಅರಿತವಳೊಬ್ಬಳೆ ಮಾಹಿ. ಬೆಂಗಳೂರಿನಿಂದ ತುಂಬಾ ದೂರದಲ್ಲಿರುವ ಒಂದು ಕಾಡು ನೃಪತುಂಗರಣ್ಯ. ದಟ್ಟ ಅರಣ್ಯವಾದ ಈ ಕಾಡಿನ ನಡುವಿನ ರಸ್ತೆಗಳಲ್ಲಿ ಒಬ್ಬರೇ ಯಾರಾದ್ರೂ ಹೋದರೆ ಮತ್ತೆ ತಿರುಗಿ ಬರುವುದು ಕಷ್ಟಕರವಾಗಿತ್ತು. ಸುಮಾರು 2200 ಚದರ ಕಿಲೋಮೀಟರ್ ಇದ್ದ ಈ ಅರಣ್ಯ ಪ್ರದೇಶ ಕಪ್ಪು ಚಿರತೆ, ಹುಲಿ, ಆನೆ, ಇನ್ನು ಕ್ರೂರ ಮೃಗಗಳ ವಾಸಸ್ಥಳವಾಗಿತ್ತು. ಹೀಗೆ ತನ್ನ ಹಸಿರು ಹಸಿನಂತ ಸೌಂದರ್ಯವನ್ನೊಂದಿದ್ದ ಈ ಅರಣ್ಯದ ಸುತ್ತಲ್ಲ ಹಳ್ಳಿಗಳು ನೀಲಾಕಾಶದ ಸೊಬಗಿಗೆ ನಕ್ಷತ್ರದಂತೆ ಕಾಣುತ್ತಿದ್ದವು. ಅಲ್ಲಿನ ಜನರು ಸಹ ಒಬ್ಬರೇ ಯಾವುದೇ ಕಾರಣಕ್ಕೂ ಕಾಡಿನ ಒಳಗೆ ಪ್ರವೇಶಿಸುವ ಧೈರ್ಯ ಮಾಡುತ್ತಿರಲಿಲ್ಲ. ಹೀಗಿದ್ದರೂ ಪ್ರತಿ ಅಮಾವಾಸ್ಯೆಯ ಕಾರ್ಮುಗಿಲಿಗೆ ಮಾತ್ರ ಆ ಹಳ್ಳಿಗಳು ಕೆಂಪು ರಕ್ತ ಚೆಲ್ಲಿದ ಸ್ಮಶಾನದಂತೆ ಭಾಸವಾಗುತ್ತಿದ್ದವು. ಈ ರಕ್ತದ ಮಡಿಲಲ್ಲಿಯೇ ಅನೂಪನು ಜನಿಸಿದ್ದ. ಅನೂಪ ನೋಡುಗರಿಗೆ ವಿಚಿತ್ರವಾಗಿ ವರ್ತಿಸಿದ್ದರೂ ಆತ ಯಾರಿಗೂ ಯಾವುದೇ ತೊಂದರೆ ನೀಡದವನಾಗಿದ್ದ. ತನ್ನ ಕೆಲಸದಲ್ಲಿ ತಾನು ಉತ್ತಮತೆಯನ್ನು ಹೊಂದಿದ್ದ. ಆತನನ್ನ ಕಂಪನಿಗೆ ತೆಗೆದುಕೊಳ್ಳುವಾಗಲೂ ಆತ ತನ್ನ ವಿದ್ಯಾರ್ಥಿಗಳಿಂದಲೇ ಕಂಪನಿಯ ಮಾಲೀಕ ಶ್ರೀನಿವಾಸ್ನ ಮನ ಗೆದ್ದಿದ್ದ. ವ್ಯಕ್ತಿಯ ಸ್ವಭಾವದಿಂದ ಕೆಲಸ ನೀಡುತ್ತಿದ್ದ ಶ್ರೀನಿವಾಸ್ ಈ ಸಲ ಮಾತ್ರ ಅವನ ಅಂಕ ಏನನ್ನಾದ್ರೂ ಸಾಧಿಸುತ್ತಾನೆ ಎಂದಿದ್ದ ಅವನ ಮೌನಕ್ಕೆ ಮಾರು ಹೋಗಿದ್ದ. ಅಲ್ಲಿಯೂ ಕೂಡ ಅವನಿಂದ ಹೆಚ್ಚಿನ ಮಾತುಗಳು ಹೊರಬಂದಿರಲಿಲ್ಲ. ಕೇವಲ ಕೆಲವೇ ಮಾತುಗಳಿಂದ ಮುಗಿದಿದ್ದವು. ಹೀಗೆ ಮುಗಿದ ಅನೂಪನ ಇಂಟರ್ವ್ಯೂ ನ ಸಂದರ್ಭ ಅರಿತಿದ್ದ ರಾಮ್ಗೂ ಆಶ್ಚರ್ಯವಾಗಿತ್ತು. ಆದರೆ ಶ್ರೀನಿವಾಸ್ಗೆ ತಿಳಿದವನೇ ಇರಬೇಕೆಂದು ತಿಳಿದು ಸುಮ್ಮನಾಗಿದ್ದ. ಅಲ್ಲದೆ ಕಂಪನಿಗೆ ಸೇರಿದಾಗಿನಿಂದ ಈತನು ಶ್ರೀನಿವಾಸನ ಹಾಗೆ ಪ್ರತಿ ಅಮಾವಾಸ್ಯೆಯ ಸಮಯದಲ್ಲಿ ಕೆಲಸಕ್ಕೆ ಬರುತ್ತಿರಲಿಲ್ಲ. ಆದರೆ ಇವನ ರಜಾ ಮಾತ್ರ ಅಮಾವಾಸ್ಯೆಯ 2 ದಿನಗಳ ಮುಂಚಿತವಾಗಿನಿಂದ ಇರುತ್ತಿತ್ತು. ಆದರೆ ಶ್ರೀನಿವಾಸ್ ಮತ್ತು ಅನೂಪನ ನಡುವೆ ಸದ್ಯದಲ್ಲಿ ಯಾವುದೇ ಸಂಬಂಧವಿರಲಿಲ್ಲ. ಕೆಲಸದಲ್ಲಿ ನಿಪುಣನಾಗಿದ್ದ ಅನೂಪನನ್ನ ತೆಗೆಯುವುದು ಬೇಡವೆಂದೂ ಅಲ್ಲದೆ ಆ ರಜೆಗಳ ಹೊರತಾಗಿ ಆತ ಯಾವುದೇ ರಜಾ ತೆಗೆದುಕೊಳ್ಳುತ್ತಿರಲಿಲ್ಲ ಎಂದು ಸುಮ್ಮನಾಗಿದ್ದ ಶ್ರೀನಿವಾಸ್. ಈ ತರಹದ ವಿಚಿತ್ರ ವರ್ತನೆ ಹೊಂದಿದ್ದ ಅನೂಪನಿಗೆ ಇಷ್ಟವಾದದ್ದು ಕೆಲವು ಮಾತ್ರ: ಮಳೆ, ಚಂದ್ರ, ನಕ್ಷತ್ರ, ರಾತ್ರಿ 3 ಗಂಟೆಯವರೆಗಿನ ಚಳಿಗಾಳಿ ಮತ್ತು ಆ ಸಂದರ್ಭದ ಶಾಂತ ವಾತಾವರಣ. ಹೀಗೆ ಇದ್ದ ಅನೂಪ ಅಮಾವಾಸ್ಯೆಯ ಸಮಯದ 4 ದಿನಗಳನ್ನು ಹೊರತುಪಡಿಸಿ ಮಿಕ್ಕ ದಿನಗಳಲ್ಲಿ ಮಧ್ಯರಾತ್ರಿಯ 2 ಇಲ್ಲವೇ 3 ಗಂಟೆಯವರೆಗೂ ನಿದ್ದೆ ಮಾಡುತ್ತಿರಲಿಲ್ಲ. ತನಗಿಷ್ಟದ ಹಾಡುಗಳನ್ನ ಕೇಳುತ್ತಾ ಮನೆ ಮಹಡಿಯ ಮೇಲೆ ಕುಳಿತಿರುತ್ತಿದ್ದ. ಆ ನೀಲಾಕಾಶದ ಜೊತೆ ಕತ್ತಲ ನಡುವಿನಲ್ಲಿ ಒಂಟಿ ದೀಪದಂತಿದ್ದ ಚಂದ್ರ, ನಕ್ಷತ್ರಗಳ ಸಮೂಹದ ರಾತ್ರಿಯ ನಿಶಬ್ದ ವಾತಾವರಣ, ಇಲ್ಲವೇ ಜಟಿ ಮಲೆಯ ಆ ಶಬ್ದದ ಗುಂಗಿನಲ್ಲಿ ಏನೋ ನೆಮ್ಮದಿಯಲ್ಲಿ ಖುಷಿಯಾಗಿರುತ್ತಿದ್ದ ಅನೂಪ ಕೆಲವೊಮ್ಮೆ ಅಳುತ್ತಿದ್ದದ್ದು ನಿಜ. ಇದನ್ನು ಕಂಡಿದ್ದು ಮಾಯಿಯು ಅವನ ಕಣ್ಣ ನೀರನಿಗೆ ಮರುಳಾಗಿದ್ದಳು. ಮಾಯಿ ಅವನು ಬಾಡಿಗೆಗೆ ಇದ್ದ ರೂಮ್ನ ಕಟ್ಟಡದ ಎದುರಿಗಿದ್ದ ಮನೆಯ ಗೋಪಾಲ್ ಎಂಬ ಸರ್ಕಾರಿ ನೌಕರರ ಮಗಳಾಗಿದ್ದಳು. BA ಮುಗಿಸಿದ್ದ ಅವಳು ಸದ್ಯದಲ್ಲಿ ಮನೆಯ ಬಳಿ ಇರುವ ಒಂದು ಕಂಪ್ಯೂಟರ್ ಟ್ಯುಟೋರಿಯಲ್ ನಲ್ಲಿ ಕಂಪ್ಯೂಟರ್ ತರಬೇತಿ ನೀಡುತ್ತಿದ್ದಳು. ಹೀಗೆ ಇದ್ದ ಮಾಯಿಗೆ ಅನೂಪ ತಿಳಿದಿದ್ದ. ಆದರೆ ಮನೆಯ ಬಳಿಯೂ ಕೂಡ
ಯಾರೊಡನೆಯೂ ಮಾತುಗಳಿಲ್ಲದೆ ಆ ಸಾಂಸಾರಿಕ ಪ್ರದೇಶದಲ್ಲಿ ಸದ್ಗುಣನಾಗಿದ್ದ ಅವನನ್ನ ಮಾತನಾಡಿಸಲು ಅವಳಿಗೆ ಆಗಿರಲಿಲ್ಲ. ಕೆಲವೊಮ್ಮೆ ಅವನಿಂದ ಕಟ್ಟಡದಲ್ಲಿ ತನ್ನ ಚಿಕ್ಕಪ್ಪನ ಮನೆಗೆ ಹೋಗುವಾಗ ಎದುರಿಗೆ ಸಿಕ್ಕ ಅನೂಪನನ್ನ ಮಾತನಾಡಿಸಲು ಹಾಯ್ ಹಲೋ ಎಂದಾಗಲೂ ಅವನಿಂದ ಮರುತ್ತರ ಇಲ್ಲದೆ ನಿರಾಶೆಯನ್ನ ಹೊಂದಿದ್ದೂ ಇದೆ. ಇತ್ತ ಅನೂಪನ ಊರಿನ ಅಕ್ಕಪಕ್ಕದ ಕಾಡು ಮಿಶ್ರಿತ ಹಳ್ಳಿಗಳು ನೋಡಲು ಸಹಜವಾಗಿ ಸೌಂದರ್ಯತೆಗೆ ಹೆಸರು ಮಾಡಿದಂತಿದ್ದವು. ಎಲ್ಲಿ ನೋಡಿದರೂ ಹಸಿರಿನ ವನರಾಶಿಯೊಂದಿಗೆ ಕಂಗೊಳಿಸಿದ್ದ ಆ ಹಳ್ಳಿಗಳು ಸುತ್ತುವರಿದಿದ್ದ ಸಣ್ಣ ಸಣ್ಣ ಬೆಟ್ಟ, ಗುಡ್ಡ, ಜರಿ, ತೊರೆಗಳಿಂದ ಸಮೃದ್ಧವಾಗಿದ್ದವು. ಇಂತಹ ಸೌಂದರ್ಯ ಗಣಿಗಳಾಗಿದ್ದ ಈ ಜಾಗಗಳು ಜನರ ಮನಸ್ಸಲ್ಲಿ ರಜಾದಿನಗಳ ಚುಂಬನಕ್ಕೆ ಏಳಿ ಮಾಡಿಸಿದಂತಿದ್ದವು. ಹಾಗೆಯೇ ತನ್ನ ಸೌಂದರ್ಯ ನೋಡಲು ಬಂದವರಿಗೆ ಖುಷಿ ನೀಡಿದವೆಂದರೆ ತಪ್ಪಿಲ್ಲ. ಈ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಜನರು ಅಮಾವಾಸ್ಯೆ ಸಂದರ್ಭಗಳಲ್ಲಿ ಮಾತ್ರ ಆ ಕಡೆಯ ಯೋಚನೆಯನ್ನು ಸಹ ಮಾಡುತ್ತಿರಲಿಲ್ಲ. ಯಾಕೆಂದರೆ ಇಲ್ಲಿನ ಆ ಅಮಾವಾಸ್ಯೆಯ ದಿನದಂದೇ ಆಗುತ್ತಿದ್ದ ಅನುಮಾನಾಸ್ಪದವಾದ ಆತ್ಮಹತ್ಯೆಗಳಿಗೆ ಪ್ರವಾಸಿಗರಲ್ಲೂ ಸಹ ಕೆಲವರು ಬಲಿಯಾಗಿದ್ದರು. ಅದೊಂದು ದಿನ ರಾತ್ರಿ ಸುಮಾರು 12:45 ಆದರೂ ಮಾಯಿಗೆ ನಿದ್ದೆ ಬಂದಿರಲಿಲ್ಲ. ಅದೇ ಸಂದರ್ಭದಲ್ಲಿ ಮಳೆ ಹನಿಗಳ ಆಗಮನ ಸಹ ಶುರುವಾಯಿತು. ಮಹಡಿ ಮೇಲೆ ಒಣಗಳು ಹಾಕಿದ್ದ ಬಟ್ಟೆ ತಂದು ಬಿಡೋಣ ಎಂದುಕೊಳ್ಳುತ್ತಾ ಮಹಡಿ ಮೇಲೆ ಹೋದ ಮಾಯಿಗೆ ಅನೂಪ ತನ್ನ ಕಟ್ಟಡದ ಮಹಡಿಯ ಮೇಲೆ ಸುಮ್ಮನೆ ಕುಳಿತಿರುವುದನ್ನ ಕಂಡಳು. ಬಟ್ಟೆ ತೆಗೆದುಕೊಂಡು ಮನೆಗೆ ಬಂದ ಮಾಯಿ ಅಷ್ಟರಲ್ಲಾಗಲೇ ಜೋರಾದ ಮಳೆಯನ್ನ ಕಿಟಕಿಗಳಿಂದ ನೋಡುತ್ತಾ ನಿಂತಳು. ಆ ಸಂದರ್ಭದಲ್ಲಿ ಆ ಮಳೆಯಲ್ಲೂ ನೆನೆಯುತ್ತಲೇ ಕುಳಿತಿದ್ದ ಅನೂಪನನ್ನ ಕಂಡ ಮಾಯಿ ಇವನೇಕೆ ಮಳೆಯಲ್ಲಿ ಹುಚ್ಚರಂತೆ ನೆನೆಯುತ್ತಿದ್ದಾನೆ ಎಂದುಕೊಳ್ಳುತ್ತಾ ಅಲ್ಲಿಯೇ ನಿಂತಳು. ಇದಾಗಲೇ ತನ್ನ ಮೌನದಿಂದ ಮಾಯಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ದ ಅನೂಪನ ಈ ವರ್ತನೆಯು ಅವನನ್ನ ಮಾಯಿಗೆ ಇನ್ನೂ ಹತ್ತಿರ ಮಾಡಿತು. ಅಂದಿನಿಂದ ಮಧ್ಯರಾತ್ರಿಯವರೆಗೂ ತನ್ನ ಮನೆಯ ಕಿಟಕಿ ಬಳಿ ನಿಂತು ಅನೂಪನನ್ನ ನೋಡುವುದೇ ಅವಳ ಕೆಲಸವಾಯಿತು. ಆಗಲೇ ಮಾಯಿಗೆ ಇಷ್ಟವಾಗಿದ್ದ ಅನೂಪನನ್ನು ಮಧ್ಯರಾತ್ರಿಯವರೆಗೆ ದೂರದಿಂದಲೇ ನೋಡುತ್ತಾ ಕಾಲ ಕಳೆಯಲು ಶುರು ಮಾಡಿದಳು. ಇಷ್ಟು ಜೋರು ಮಳೆ, ಚಳಿಯಾದರೂ ಯಾಕೆ ಆ ಮಳೆಯಲ್ಲಿ ಕಾಲ ಕಳೆಯುತ್ತಿದ್ದಾನೆ? ಮಳೆಯಲ್ಲಿ ಸುಮ್ಮನೆ ನಗುತ್ತಾನೆ, ಕೆಲವೊಮ್ಮೆ ಅಳುತ್ತಾನೆ, ಯಾಕೆ ಎಂಬ ಪ್ರಶ್ನೆಗಳಿಂದ ಮಾಯಿ ಅವನ ಬಗ್ಗೆ ಇನ್ನೂ ಯೋಚಿಸತೊಡಗಿದಳು. ಅಮಾವಾಸ್ಯೆ ಸಂದರ್ಭದಲ್ಲಿ ಆತ ಅಲ್ಲಿ ಕುಳಿತುಕೊಳ್ಳದಿರುವುದನ್ನು ಕಂಡು ಎಲ್ಲೋ ದೆವ್ವಗಳನ್ನ ನಂಬಿ ಅವುಗಳ ಭಯದಿಂದ ಎದುರಿರಬೇಕು ಎಂದು ಎಷ್ಟೋ ಸಲ ನಕ್ಕು ಸುಮ್ಮನಾಗಿದ್ದಳು. ತದನಂತರವೇ ಅವಳಿಗೆ ತಿಳಿದದ್ದು ಆ ಅಮಾವಾಸ್ಯೆ ದಿನಗಳಲ್ಲಿ ಆತ ತನ್ನ ಊರಿಗೆ ಹೋಗುತ್ತಿದ್ದಾನೆಂದು. ಯಾಕಿರಬಹುದು ಎಂಬ ಪ್ರಶ್ನೆ ಮಾಯಿಯಲ್ಲಿ ಮೂಡಿದರೂ ಅವನನ್ನ ಕೇಳಿದರೂ ಮರುತ್ತರ ಮೌನವೇ ಆಗಿರುತ್ತದೆ ಎಂದು ಸುಮ್ಮನಾಗಿದ್ದಳು. ಸುಮಾರು 20 ವರ್ಷಗಳಿಂದ ಆ ಹಳ್ಳಿಗಳಲ್ಲಿ ಅವುಗಳ ಸುತ್ತಮುತ್ತಲಿನ ಅಮಾವಾಸ್ಯೆಯಲ್ಲಿ ಸಾವುಗಳು ನಿರಂತರವಾಗಿದ್ದರೂ ಸಹ ಈ ನಿಗೂಢ ಸಾವುಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಲಿಲ್ಲ. ಕಾರಣ ಅವುಗಳೆಲ್ಲ ಸಾವನ್ನಪ್ಪಿದ ಕುಟುಂಬದ ಪಾಲಿಗೆ ಆತ್ಮಹತ್ಯೆಗಳಾಗಿದ್ದವು ಮತ್ತು ಆ ಊರಿನವರ ಪಾಲಿಗೆ ರತಿಯ ಆತ್ಮಕ್ಕೆ ಬಲಿಯಾಗಿವೆ ಭ್ರಮಿಸಿದ್ದರು. ಆದರೆ ಅವುಗಳ ನಿಜ ಕಾರಣಕ್ಕೆ ಸಮಯ ಕೂಡಿ ಬಂದಿದ್ದರಿಂದಲೋ ಏನು ಅದೊಂದು ಅಮಾವಾಸ್ಯೆಯಂದು ನಡೆದ ಸಾವು ಕತೆಗೆ ತಿರುವು ತಂದಿತು. ರತಿ ಆ ಹಳ್ಳಿಯ ಸುಂದರ ಯುವತಿ. ಅವಳ ಸೌಂದರ್ಯಕ್ಕೆ ಅವಳೇ ಸಾಟಿ. ನೋಡಲು ಸುಂದರವಾಗಿದ್ದ ರತಿಯ ಹಿಂದೆ ಯಾವಾಗಲೂ ಹುಡುಗರ ಒಂದು ಗುಂಪು ಇರುತ್ತಿತ್ತು. ಆದರೆ ಅವಳು ಯಾರೊಡೆಗೂ ತಿರುಗಿ ನೋಡದವಳಾಗಿದ್ದಳು. ಹೀಗೆ ಇದ್ದ ರತಿಯ ಹಿಂದೆ ಬಿದ್ದವರಲ್ಲಿ ಚಂದ್ರನು ಒಬ್ಬ. ಆಕೆಯ ಹಿಂದೆಯೇ ಸುತ್ತಿ ಸುತ್ತಿ ಅವಳನ್ನ ತಿರುಗಿ ನೋಡುವ ಹಂತಕ್ಕೆ ತಂದಿದ್ದ. ದಟ್ಟವಾಗಿ ಬೆಳೆದಿದ್ದ ಆ ಕಾಡು ಪ್ರತಿಯೊಂದು ರೀತಿಯ ಪ್ರಾಣಿ ಸಂಕುಲದ ತವರಾಗಿತ್ತು. ಆ ಕಾಡಿನ ಕಾಲು ದಾರಿ ಸುತ್ತ ತುಂಬಿದ್ದ ಹಸಿರು ಪಕ್ಷಿಗಳ ಕಲರವಗಳಿಲ್ಲದ್ರಿಂದ ಮೈಮರೆತು ರತಿ ದಾರಿಯಲ್ಲಿ ನದಿಯಿಂದ ನೀರಿನ ಕೊಡ ಎತ್ತಿಕೊಂಡು ಆ ಕಾಡಿನ ಮೂಲಕ ಬರುತ್ತಿರುವಾಗ ಎಲ್ಲಿಂದಲೋ ಒಮ್ಮೆಲೆ ಅವಳ ಮೇಲೆ ಹೆಬ್ಬಾವೊಂದು ಬಿದ್ದಿತು. ಎಂತಹ ಸಂದರ್ಭದಲ್ಲೂ ಯಾವುದೇ ಪ್ರಾಣಿಗಳೊಂದಿಗಾದರೂ ಸೆಣಸಾಡುವ ಬಲ ಹೊಂದಿದ್ದರೂ ಸಹ ಅಂದು ಮಾತ್ರ ಅವಳ ಜೀವನದಲ್ಲಿ ವಿಧಿ ಬೇರೆ ರೀತಿ ತಿರುವನ್ನ ಬಯಸಿತ್ತು. ಹೀಗೆ ಒಂದು ದಿನ ಹೊರಗೆ ಹೋಗುವಾಗ ಅನೂಪನ ಬ್ಯಾಗ್ನ ಜಿಪ್ ತೆಗೆದಿದ್ದರಿಂದ ಫೈಲ್ ಒಂದು ಕೆಳಗೆ ಬಿದ್ದಿತ್ತು. ಅದನ್ನ ಗಮನಿಸದೆ ಅನೂಪ ಅಲ್ಲಿಂದ ಹೊರಟ. ಆದರೆ ಅನೂಪನ ಮೇಲೆ ಗಮನ ಇಟ್ಟಿದ್ದ ಮಾಯಿ ಅದನ್ನ ಕಂಡು ಆ ಫೈಲ್ ತೆಗೆದುಕೊಂಡು ತನ್ನ ಸ್ಕೂಟಿ ಸ್ಟಾರ್ಟ್ ಮಾಡಿ ಅವನ ಹಿಂದೆ ಹೊರಟಳು. ದಾರಿಯಲ್ಲಿ ಅವನ ಬೈಕಿಗೆ ತನ್ನ ಸ್ಕೂಟಿಯನ್ನ ಅಡ್ಡವಾಗಿ ನಿಲ್ಲಿಸಿ ಆಯ್ ಎಂದಿದ್ದಳು. ತನ್ನ ಕೆಲಸಕ್ಕೆ ಆಗಲೇ ತಡವಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಹುಡುಗಿಯದೇನಿದು ಹುಚ್ಚುತನವೆಂದು ಅನೂಪ ಕೋಪದಿಂದ ಮಾಯಿಯನ್ನ ನೋಡತೊಡಗಿದ. ಆದರೆ ಮಗು ಮನಸ್ಸಿನ ಮಾಯಿ ಮುಖವನ್ನು ಅಣುಕಿಸುವಂತೆ ಮಾಡುತ್ತಾ ಫೈಲ್ ಎಂದಳು. ಅದನ್ನ ಕಂಡು ಮನದಲ್ಲಿ ಅಯ್ಯೋ ಎಂದುಕೊಳ್ಳುತ್ತಾ ತನ್ನ ಬ್ಯಾಗ್ ಅನ್ನ ನೋಡಿಕೊಂಡ ಅನೂಪ ಜಿಪ್ ತೆರೆದದ್ದನ್ನ ನೋಡಿಕೊಂಡು ನಂತರ ಮಾಯಿಯಿಂದ ಫೈಲನ್ನ ಪಡೆದು ನಗುಮುಖದಲ್ಲಿ ಥ್ಯಾಂಕ್ಸ್ ಎಂದೇಳಿ ಅಲ್ಲಿಂದ ಹೊರಟ. ಇಷ್ಟೆಲ್ಲ ಮಾಡಿದರೂ ಕೇವಲ ಒಂದು ಥ್ಯಾಂಕ್ಸ್ ಹೇಳಿ ಹೊರಟು ಹೋದನಲ್ಲ ಎಂದು ಅಂದುಕೊಂಡರೂ ಸಹ ಅಲ್ಲಿಂದ ಹೊರಟ ಮಾಯಿ ಮಾತ್ರ ಕೊನೆಗೂ ಮಾತನಾಡಿದನಲ್ಲ ಎಂದು ಏನೋ ಸಾಧಿಸಿದ ಖುಷಿಯಲ್ಲಿದ್ದಳು.
ಅವಳು ಇಷ್ಟು ದಿನ ಪಟ್ಟ ಪ್ರಯತ್ನ ಫಲಕಾರಿಯಾದಂತೆ ನಗು ಮೊಗ ಹೊಂದಿದ್ದಾಳು. ಹಾಗೆ ನಗುತ್ತಾ ಹೊರಟ ಅವಳ ಮನದಲ್ಲಿ ಆಗಲೇ ಅವಳಿಗೆ ತಾನು ಅನೂಪನನ್ನ ಪ್ರೀತಿಸುತ್ತಿದ್ದೇನೆಯೇ ಎಂಬ ಪ್ರಶ್ನೆ ಆಗ ಮೂಡಿತ್ತು. ಜೊತೆಗೆ ಅದು ನಿಜ ಎಂಬ ಭಾವನೆಯೂ ಮೂಡಿತ್ತು. ಇದಾದ ನಂತರ ಮಾಯಿ ಅನೂಪನನ್ನ ಕಂಡಾಗಲೆಲ್ಲ ತನ್ನ ನಗುವಿನಿಂದ ತನ್ನ ಪ್ರೀತಿಯನ್ನ ಹೇಳಲು ಪ್ರಯತ್ನಿಸುವ ಕೆಲಸವನ್ನ ಪ್ರಾರಂಭಿಸಿದಳು. ಅದಕ್ಕೆ ಪ್ರತಿಯಾಗಿ ಅನೂಪನು ಒಂದು ಸಣ್ಣ ನಗು ಬೀರುತ್ತಾ ತೆರಳುತ್ತಿದ್ದ. ಆ ನಗುವಿನಿಂದಲೇ ಮೈಮರೆಯುತ್ತಿದ್ದ ಮಾಯಿ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ಮಾತುಗಳನ್ನ ಆರಂಭಿಸಿದಳು. ಈಗ ಆರಂಭವಾದ ಮಾಯಿಯ ಪ್ರೀತಿ ಅನೂಪನ ಮನಸ್ಸಿನಲ್ಲಿ ಕೆಲವು ಭಾವನೆ ತಂದರೂ ಸಹ ಅವನ ಮುಂದಿದ್ದ ಯೋಚನೆಗಳು ಅವನ ಆ ಭಾವನೆಗಳನ್ನ ತಡೆದಿದ್ದವು. ಇತ್ತೀಚಿನ ಅಮಾವಾಸ್ಯ ದಿನದಲ್ಲಿ ನಡೆದಿದ್ದ ಒಂದು ಸಾವಿನಿಂದ ಅಲ್ಲಿ ನಡೆದಿದ್ದ ಇಷ್ಟು ವರ್ಷಗಳ ಸಾವುಗಳ ಕತೆಗೆ ತಿರುವು ಬಂದಿತ್ತು. ಸ್ವಪ್ನ ಎಂಬ ವನಿತೆ ಅಂದು ಆತ್ಮಹತ್ಯೆಗೆ ಶರಣಾಗಿದ್ದರು. ಆದರೆ ಅವರು ಅಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದ ಕಾರಣ ಸ್ವಪ್ನಾಳ ಮನೆಯವರು ಇದು ಅನುಮಾನಾಸ್ಪದವಾದ ಎಂದು ದೂರು ನೀಡಿದ್ದರು. ಆಗ ಶುರುವಾದ ತನಿಖೆ ಪ್ರಾರಂಭದಲ್ಲಿ ಯಾವುದೇ ಸಾಕ್ಷಿಗಳಿಲ್ಲದೆ ಆತ್ಮಹತ್ಯೆ ಎಂದು ಮುಕ್ತಾಯವಾಗಿತ್ತು. ಆದರೆ ತದನಂತರ ಈ ಕೇಸಿನ ದೂರದರ್ಶನ ಪ್ರಚಾರದಿಂದ ಕೆಲವೊಂದು ಪತ್ರಗಳು ಬರತೊಡಗಿದವು. ಆ ಪತ್ರಗಳು ಆ ಹಿಂದೆ ಅಲ್ಲಿ ನಡೆದಿದ್ದ ಸಾವುಗಳಿಗೆ ಬಲಿಯಾಗಿದ್ದವರ ಮನೆಯವರದ್ದಾಗಿದ್ದವು. ಸದ್ಯದಲ್ಲಿ ಬಂದಿದ್ದ ಕೇವಲ 2-3 ಪತ್ರಗಳಿಂದ ಆ ಹೋಟೆಲ್ನ ಮೇಲೆ ನಡೆದ ತನಿಖೆ ತದನಂತರ ಇದು ಸುಮಾರು ವರ್ಷಗಳಿಂದ ಆಗುತ್ತಿರುವ ನೂರಾರು ಸಾವುಗಳ ಕಡೆಗೆ ದಿಕ್ಕು ಬದಲಿಸಿತು. ಪ್ರತಿ ಅಮಾವಾಸ್ಯೆಯ ದಿನ ನಡೆಯುತ್ತಿದ್ದ ಸಾವುಗಳ ಬಗೆಗೆ ತನಿಖೆ ಪ್ರಾರಂಭವಾಯಿತು. ಡಿಎಸ್ಪಿ, ಎಸ್ಪಿ ಮತ್ತು ಸುಮಾರು ಪೇದೆಗಳಿಗೊಂದಿಗೆ ಶುರುವಾದ ತನಿಖೆ ಎಷ್ಟೇ ಬಿರುಸಾದರೂ ಪ್ರತಿಫಲ ಮಾತ್ರ ಶೂನ್ಯವಾದಂತೆ ಬಿಂಬಿಸಿತ್ತು. ತನಿಖೆಯಲ್ಲಿ ಎಷ್ಟೇ ಶೋಧನೆಯಾದರೂ ಅಲ್ಲಿ ಯಾವುದೇ ಸಾಕ್ಷಿ ಸಿಕ್ಕಿರಲಿಲ್ಲ. ಪೊಲೀಸರ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗಿದ್ದವು. ಇದು ತಿಳಿದಾಗ ಗವರ್ನಮೆಂಟ್ ಆ ಸುತ್ತಲ ಊರುಗಳ ನೂರಾರು ಸಾವುಗಳು ಮಾಧ್ಯಮಗಳ ಮೂಲಕ ಪ್ರಚರಿಸಿದರೆ ನಮಗೆ ತೊಂದರೆ ಎಂದು ತನಿಖೆಯನ್ನು ನಿಶಬ್ದವಾಗಿ ಮತ್ತು ತ್ವರಿತವಾಗಿ ಕೈಗೊಳ್ಳುವ ನಿರ್ಧಾರಕ್ಕೆ ಬಂದಿತು. ಅಲ್ಲದೆ ಯಾವುದೇ ರೀತಿಯ ಬೆಂಬಲವನ್ನಾದರೂ ಸಹ ನೀಡಲು ಒಪ್ಪಿಕೊಂಡಿತ್ತು. ಇದಾದ ನಂತರ ಇನ್ನೂ ಹೆಚ್ಚಿನ ಗುಂಪು ಬಲದೊಂದಿಗೆ ಶುರುವಾದ ತನಿಖೆಯಲ್ಲಿ ಬಂದು ಹೋದವರ ವಿವರಣೆ, ಸಾವುಗಳು ನಡೆದಿರುವ ಸ್ಥಳ, ರೀತಿ, ಜನರ ವಿಚಾರಣೆ ಮುಂತಾದ ಪರಿಶೀಲನೆಯಿಂದ ದೊರೆತದ್ದು ಪ್ರತಿ ಸಾವು ಅಮಾವಾಸ್ಯೆಯದ್ದೇ ನಡೆದಿದೆ. ಪ್ರತಿ ಸಾವು ಕೈ ಕುಯ್ದುಕೊಂಡು ರಕ್ತ ಚೆಲ್ಲಿ ಆಗಿರುವುದು. ಜೊತೆಗೆ ಪ್ರತಿ ಅಮಾವಾಸ್ಯೆ ಸಮಯದಲ್ಲಿ 2 ವ್ಯಕ್ತಿಗಳು ಆ ಊರುಗಳಿಗೆ ಭೇಟಿ ನೀಡುತ್ತಿದ್ದದ್ದು. ರತಿ ಆ ಹಾವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಆಗದೆ ಸುಮ್ಮನಾಗಿದ್ದಳು. ಅವಳ ಒದ್ದಾಟ ಕಡಿಮೆಯಾಗಿ ಇನ್ನೇನು ಅವಳನ್ನ ಸಾವು ಆವರಿಸಿತು ಎಂದು ಅಂದುಕೊಳ್ಳುವ ಹೊತ್ತಿಗೆ ಅಲ್ಲಿಗೆ ಬಂದ ಚಂದ್ರ ತನ್ನಲ್ಲಿದ್ದ ಚಾಕು ಮತ್ತು ರತಿಯ ಕೈಯಿಂದ ಜಾರಿದ್ದ ಕಿರುಗತ್ತಿ 2 ಎತ್ತಿಕೊಂಡು ಆ ಹಾವಿನ ದೇಹಕ್ಕೆ ಚುಚ್ಚಿ ಸೀಳಿ ರತಿಗೆ ಸತ್ತುಕೊಂಡಿದ್ದ ಆ ಹಾವನ್ನ ಬಿಡಿಸಿ ದೂರಕ್ಕೆಸೆದು ಕೆಳಗೆ ಬಿದ್ದಿದ್ದ ಅವಳನ್ನ ಮೇಲಕ್ಕೆ ಎತ್ತಿದ. ಎದ್ದು ನಿಂತ ರತಿ ಗಾಢವಾದ ಉಸಿರನ್ನೆಳೆದುಕೊಳ್ಳುತ್ತಾ ಅಲ್ಲೇ ಇದ್ದ ಮರಕ್ಕೆ ಹೊರಗೆ ನಿಂತು ಸ್ವಲ್ಪ ಸಮಯದ ನಂತರ ಚಂದ್ರನಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಒಂದು ಭಾವನಾತ್ಮಕ ಮನೋಭಾವದಿಂದ ತಿರುಗಿ ನೋಡುತ್ತಾ ಮುನ್ನಡೆದಿದ್ದಳು. ಚಂದ್ರನಲ್ಲಿ ಮಾತ್ರ ಆ ಕ್ಷಣದಲ್ಲಿ ಮಾತುಗಳಿರಲಿಲ್ಲ. ಒಂದು ಸಣ್ಣ ನಗುವಿನಲ್ಲಿ ಅವಳನ್ನ ಕಳುಹಿಸಿಕೊಟ್ಟಿದ್ದ. ಈ ಘಟನೆಯ ನಂತರ ಯಾರನ್ನು ತಿರುಗಿ ನೋಡದ ರತಿ ಅಂದಿನಿಂದ ಚಂದ್ರನನ್ನ ನೋಡಲು ಪ್ರಾರಂಭಿಸಿದಳು. ಒಬ್ಬರಿಗೊಬ್ಬರ ಈ ನೋಟಗಳು ಬರಬರುತ್ತಾ ಪ್ರೀತಿಗೆ ತಿರುಗಿ ಮುಂದೆ ಇಡೀ ಊರಿಗೆ ತಿಳಿಯಿತು. ಚಂದ್ರ ಅನಾಥವಾನಾದ್ದರಿಂದ ತನಗೂ ಗಂಡು ಮಕ್ಕಳಿಲ್ಲದರಿಂದ ತನಗೆ ನೆರವಾಗಿರುತ್ತಾನೆಂದು ರತಿಯ ತಂದೆ ಕೂಡ ಒಪ್ಪಿಗೆ ವ್ಯಕ್ತಪಡಿಸಿದ್ದ. ಇದರ ಖುಷಿಯಲ್ಲಿಯೇ ದಿನಗಳನ್ನ ಕಳೆಯುತ್ತಿದ್ದ ರತಿಯ ಜೀವನದ ದಿಕ್ಕು ಬದಲಿಸಿ ಸೇಡಿಗೆ ತಿರುಗಿಸಿದವಳು ಅನಿಕಾ. ಮಾಯಿ ಮತ್ತು ಅನೂಪನ ನಡುವೆ ಹೀಗೆ ಸ್ನೇಹ ಬೆಳೆಯತೊಡಗಿತು. ಮಾಯಿ ಹೇಗಾದ್ರೂ ತನ್ನ ಪ್ರೀತಿಯನ್ನ ಅನೂಪನಿಗೆ ತಿಳಿಸಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದಳು. ಎಷ್ಟೋ ಬಾರಿ ಹೇಳಬೇಕೆಂದು ಅಂದುಕೊಂಡು ಬಂದರೂ ಅನೂಪನ ಬಳಿ ಬಂದಾಕ್ಷಣ ಮೂಕಿಯಂತಾಗಿದ್ದಳು. ಹೀಗೆ ಇದ್ದಾಗ ಮಾಯಿ ಅಷ್ಟು ದಿನಗಳಿಂದ ಕಾಯುತ್ತಿದ್ದ ಸಮಯ ಅಂದು ಕೂಡಿತು ಎಂಬಂತೆ ಮಾಯಿಯ ತಂದೆ ತಾಯಿ ಇಬ್ಬರು ಊರಿಗೆ ಯಾವುದೋ ಕೆಲಸದ ಮೇಲೆ ಹೋದರು. ವಾಪಸ್ ಬರುವುದು ಇನ್ನು 2 ದಿನಗಳಾಗುತ್ತೆಂಬುದು ಮಾಯಿಗೆ ತಿಳಿದಿತ್ತು. ಸಮಯ ತನ್ನ ಪ್ರೀತಿಯನ್ನು ತಿಳಿಸಲು ಎಂದು ನಿರ್ಧರಿಸಿದಳು. ಆ ಪ್ರೀತಿಯನ್ನು ತಿಳಿಸುವ ಯೋಜನೆಯಲ್ಲಿ ತೊಡಗಿ ಕೊನೆಗೆ ಪತ್ರದ ಮೂಲಕ ತಿಳಿಸೋಣ. ಅನೂಪನಿಗೆ ತನ್ನ ಪ್ರೀತಿಯ ಬಗ್ಗೆ ತಿಳಿಸಲು ಇದೇ ಸರಿಯಾದ ಸಮಯ ಎಂದು ನಿರ್ಧರಿಸಿದಳು. ಆ ಪ್ರೀತಿಯನ್ನು ತಿಳಿಸುವ ಯೋಜನೆಯಲ್ಲಿ ತೊಡಗಿ ಕೊನೆಗೆ ಪತ್ರದ ಮೂಲಕ ತಿಳಿಸೋಣ ಎಂದು ಪೂರಾ ರಾತ್ರಿ ತನ್ನ ಮನದ ಎಲ್ಲಾ ಭಾವನೆಗಳನ್ನ ಬಿಂಬಿಸಿ ಒಂದು ಪತ್ರ ಬರೆದು ಬೆಳಿಗ್ಗೆ ಅನೂಪ ಕೆಲಸಕ್ಕೆ ಹೊರಡುವ ಸಮಯಕ್ಕೆ ಸರಿಯಾಗಿ ಅನೂಪನ ರೂಮ್ನ ಬಳಿ ಬಂದಿದ್ದಳು. ಇದೇ ಮೊದಲ ಬಾರಿಗೆ ತಾನೊಬ್ಬನನ್ನು ಇಷ್ಟಪಟ್ಟು ಅವನಿಗೆ ತನ್ನ ಮನದ ಮಾತನ್ನು ತಿಳಿಸ ಹೊರಟ ಅವಳ ಮನದಲ್ಲಿ
ಏನೋ ಮುಜುಗರ, ಭಯ. ಮೊದಲೇ ಅನೂಪ ವಿಚಿತ್ರ ಮನೋಭಾವವಾದ್ದರಿಂದ ಅವಳಿಗೆ ಭಯ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿಯೇ ಇತ್ತು. ಎಲ್ಲಿ ತನ್ನ ಮೇಲೆ ರೇಗಿ ಬಿಡುತ್ತಾನೋ, ಇಲ್ಲ ಒಮ್ಮೆಲೆ ಅಪ್ಪ ಅಮ್ಮ ಬಂದ ಮೇಲೆ ಮನೆ ಹತ್ತಿರ ಬಂದು ಅವರ ಮುಂದೆ ಹೇಳಿದರೆ, ಇಲ್ಲ ಈಗ ಹೇಗೋ ಮಾತನಾಡಿಸುತ್ತಿದ್ದೇನೆ, ಆಮೇಲೆ ಮಾತು ಬಿಟ್ಟರೆ ಎಂಬ ಭಯ ಮೂಡಿತ್ತು. ಆದರೆ ಏನು ಆಗುವುದಿಲ್ಲ, ಅವನು ಒಪ್ಪುತ್ತಾನೆ ಎಂಬುದು ಅವಳ ಮನದ ಮಾತಾಗಿತ್ತು. ಹೀಗೆ ಯೋಚಿಸುತ್ತಾ ಬಂದವಳಿಗೆ ಅದೇನು ಅದೃಷ್ಟವೆಂಬಂತೆ ಅನೂಪ ಎದುರಿಗೆ ಸಿಕ್ಕ. ದಿನ ಆಯ್ ಕಾಫಿ ಎನ್ನುತ್ತಿದ್ದವಳು ಅಂದು ಒಮ್ಮೆಲೆ ಆ ಪತ್ರ ಕೊಟ್ಟು ಕ್ಷಣಾರ್ಧದಲ್ಲೇ ಹೊರಟು ಹೋದಳು. ಆದರೆ ಅನೂಪನಿಗೆ ಮಾತ್ರ ಇದು ಯಾವುದು ವಿಚಿತ್ರ ಅನಿಸಲಿಲ್ಲ. ಅದರಲ್ಲಿ ಏನಿದೆ ಎಂಬುದನ್ನು ಸಹ ಓದದೆ ಕೆಲಸಕ್ಕೆ ಹೊರಡುತ್ತಾನೆ. ಅಲ್ಲಿಂದ ಹೊರಟ ಮಾಯಿಗೆ ಮತ್ತದೇ ಸಾಧನೆಯ ಖುಷಿ. ಯಾರೊಂದಿಗೂ ಹೂ ಹೂ ಎನ್ನದ ಅನೂಪ ತನ್ನೊಡನೆ ಮಾತನಾಡುತ್ತಾನೆ. ಇಂದು ಪತ್ರವನ್ನ ಸಹ ತೆಗೆದುಕೊಂಡ ಅವನಿಗೂ ನಾನೆಂದರೆ ಇಷ್ಟ, ಅದನ್ನ ಹೇಳಿಕೊಳ್ಳುತ್ತಿಲ್ಲವಷ್ಟೇ. ಇಂದು ಅವನು ಅದನ್ನು ಒಪ್ಪಿಕೊಳ್ಳುತ್ತಾನೆ ಎಂದು ಖುಷಿಯಲ್ಲಿ ಏನೇನೋ ಯೋಚಿಸುತ್ತಾ ಮುಗುಳ್ನಗುತ್ತಾ ಸಂಜೆಯ ಅವನ ಬರುವಿಕೆಗೆ ಕಾಯುತ್ತಾ ಕುಳಿತಳು. ಅಂದು ಸಂಜೆಯಾಯಿತು. ಅನೂಪನ ಆದಿಯನ್ನೇ ಕಾಯುತ್ತಿದ್ದ ಮಾಯಿಗೆ ಕಾತುರ, ಭಯ, ಖುಷಿ ಮೂರು ಒಂದೇ ಸಮನೆ ಮೂಡಿದ್ದವು. ಅದೇ ಸಮಯಕ್ಕೆ ಕೆಲಸದಿಂದ ಬಂದ ಅನೂಪ ಮಾಯಿಯ ನಗುವಿಗೆ ಮರುತ್ತರದ ನಗು ಬೀರಿ ಹೊರಟ. ಇದರಿಂದ ತಬ್ಬಿಬ್ಬಾದ ಮಾಯಿ ಆ ನಗುವಿನ ಏನನ್ನು ಬಿಂಬಿಸುತ್ತಿದೆ ಎಂದೇ ತಿಳಿಯದಾದಳು. ಅದು ಒಪ್ಪಿಗೆಯೋ ಇಲ್ಲ ಯೋಚಿಸುತ್ತೇನೆ ಎಂಬುದು ತಿಳಿಯದೆ ತಳಮಳಗೊಂಡಳು. ಅಲ್ಲದೆ ತಕ್ಷಣ ಅನೂಪನ ರೂಮ್ನ ಬಳಿ ಹೊರಟಳು. ಅಲ್ಲದೆ ಅನೂಪನ ಬಳಿ ಉತ್ತರ ಎಂದಳು. ಅದಕ್ಕೆ ಯಾವ ಉತ್ತರ ಎಂದು ಸಣ್ಣ ನಗು ಮೂಗದಿ ಕೇಳಿದ ಅನೂಪ. ಅದನ್ನು ಕೇಳಿದ ಮಾಯಿ ಪತ್ರ ಎಂದಳು. ನಾನಿನ್ನು ಓದಿ ಅದು ಯಾವ ಸಮಸ್ಯೆ ಎಂದು ನೋಡಿ ನಿನಗೆ ಅದರ ಫಾರ್ಮುಲಾ ತಿಳಿಸುತ್ತೇನೆ ಎಂದ. ಆಗಲೇ ಆಕೆಗೆ ತಿಳಿದದ್ದು ಅನೂಪ ತನ್ನ ಪತ್ರ ಓದಿಲ್ಲ. ಅಲ್ಲದೆ ತಾನು ಆಗಾಗ ಕಂಪ್ಯೂಟರ್ನ ಬಗೆಗೆ ಕೇಳುತ್ತಿದ್ದ ಪ್ರಶ್ನೆಗಳಂತೆ ಯಾವುದೋ ಪ್ರಶ್ನೆಯನ್ನು ಪತ್ರದಲ್ಲಿ ಬರೆದಿದ್ದಾಳೆ ಎಂದುಕೊಂಡಿದ್ದಾನೆಂದು. ಆ ತಕ್ಷಣವೇ ಸಪ್ಪೆ ಮುಖ ಹೊತ್ತು ಸರಿ ಎಂದೇಳಿ ಅಲ್ಲಿಂದ ಹೊರಟಳು. ಏನೇ ಆದರೂ ಇಂದು ರಾತ್ರಿ ಆದರೂ ಮಹಡಿಯ ಮೇಲೆ ಕುಳಿತಾಗ ಓದೇ ಓದುತ್ತಾನೆಂಬುದು ಆಕೆಗೆ ತಿಳಿದಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಂದು ರಾತ್ರಿ ಆಗುವ ಮೊದಲೇ ಆ ಪತ್ರಕ್ಕೆ ಮರುಪತ್ರ ರಚಿಸಿ ಉತ್ತರ ನೀಡಿದ್ದ ಅನೂಪ. ನನ್ನ ಅನುವಿಗೆ, ನನ್ನ ಮನಸ್ಸಿನಲ್ಲಿ ನಿನ್ನ ಮೇಲೆ ಪ್ರೀತಿ ಮೂಡಿ ತುಂಬಾ ದಿನಗಳು ಕಳೆಯಿತು. ಆದರೆ ಅದನ್ನ ನಿನ್ನಲ್ಲಿ ಹೇಳಬೇಕೆಂದು ಎಷ್ಟೋ ಬಾರಿ ಅಂದುಕೊಂಡರೂ ಅದೇನೋ ಭಯ ತಡೆದಿತ್ತು. ಆದರೆ ಬರುಬರುತ್ತಾ ನೀನು ನನ್ನನ್ನು ಹಂತ ಹಂತವಾಗಿ ಆವರಿಸಿರುವುದಂತೂ ನಿಜ. ಈ ಪತ್ರದಲ್ಲಿ ಹೇಳಿರುವುದು ತಪ್ಪೋ ಸರಿಯೋ ತಿಳಿದಿಲ್ಲ. ಆದರೆ ನನ್ನ ಮನಸ್ಸಿನ ಎಲ್ಲಾ ಭಾವನೆಗಳನ್ನ ವ್ಯಕ್ತಪಡಿಸುವ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಈ ಪತ್ರ ಬರೆಯುವ ಸಂದರ್ಭದಲ್ಲಿ ಸಹ ಎಷ್ಟೋ ಭಾವನೆಗಳು ನನ್ನನ್ನ ಆವರಿಸಿದವು. ಅದರಲ್ಲಿ ಕೆಲವು ನನ್ನ ಮನದಲ್ಲಿ ಶಾಶ್ವತ ನೆಲೆಯೂರಿದೆ. ಈಗ ಸಮಯ ರಾತ್ರಿ 11. ನೀನು ನಮ್ಮ ಮನೆಯ ಕಿಟಕಿಯಿಂದ ನೇರಕ್ಕೆ ನಿಮ್ಮ ಮನೆಯ ಮಹಡಿಯ ಮೇಲೆ ಕುಳಿತಿದ್ದೀಯಾ. ಇಂದು ಮಾತ್ರವೆಂದಲ್ಲ, ಅದೇಕೋ ತಿಳಿಯದು ತುಂಬಾ ದಿನಗಳ ಹಿಂದೆಯಿಂದಲೂ ನಿನ್ನನ್ನು ಗಮನಿಸುವುದು ನನ್ನ ಕೆಲಸವಾಗಿದೆ. ನಿನ್ನ ನಿಗೂಢತೆ ನನ್ನನ್ನು ನಿನ್ನೆಡೆಗೆ ಸೆಳೆಯುತ್ತಿದೆ. ಅದರಲ್ಲೂ ನೀನು ನನ್ನ ಮಾತನಾಡಿಸಲು ಶುರು ಮಾಡಿದಾಗಿನಿಂದ ನನ್ನಲ್ಲಿ ನೀನು ಇನ್ನೂ ಹೆಚ್ಚಾಗಿ ಬೆರೆತು ಬಿಟ್ಟಿದ್ದೀಯ ಎನಿಸಿದೆ. ನಿನ್ನ ನಗು, ಮಾತುಗಳು ನೀನು ಯಾವಾಗಲೂ ನನ್ನೊಡೆಯೇ ಇರಬೇಕೆಂಬ ಭಾವನೆ ತಂದಿವೆ. ಅಲ್ಲದೆ ಆ ರಾತ್ರಿ ಸಮಯದಲ್ಲಿ ನೀನು ಮಹಡಿಯ ಮೇಲೆ ಕುಳಿತಿರುವುದನ್ನ ಕಾಣುತ್ತಿದ್ದ ನನ್ನ ಮನ ನಿನ್ನನ್ನು ನನ್ನ ಪಕ್ಕದಲ್ಲಿ ಕುಳಿತಂತೆ ಬಿಂಬಿಸುವುದಂತೂ ನಿಜ. ಇದು ಪ್ರೀತಿಯ ಅಲ್ಲವ ಎಂಬ ತಳಮಳದಲ್ಲಿದ್ದೇನೆ. ಕೆಲವೊಮ್ಮೆ ನನ್ನೊಡನೆಯ ನಿನ್ನ ಆರಾಧನಾ ಮನೋಭಾವವು ಇದು ಪ್ರೀತಿ ಇರಬಹುದೆಂಬ ಭಾವನೆ ಮೂಡಿಸಿದೆ. ಇದು ಪ್ರೀತಿಯೇ ಇರಬಹುದಾ? ನಿನ್ನ ಉತ್ತರಕ್ಕೆ ಕಾತುರಳಾಗಿ ಕಾದಿರುವೆ. ನಿನ್ನ ಮಾಯಿ ಎಂದು ಮೂರು ಬಾರಿ ಮತ್ತೆ ಮತ್ತೆ ಓದಿ ಬರೆದ ಮಾಯಿಯ ಪತ್ರ ಓದಿದ ಅನೂಪನ ಮನಸ್ಸಿನಲ್ಲಿ ಕೆಲವು ಭಾವನೆ ಮೂಡಿದರೂ ಸಹ ಅವುಗಳ ಆಲಾಪಕ್ಕೆ ಬೆಲೆ ಕೊಡದ ಅನೂಪ ಪತ್ರಕ್ಕೆ ಮರುತ್ತರ ಬರೆದಿದ್ದ. ಆ ಒಂದು ಘಟನೆ ಋತಿಯ ಜೀವನಕ್ಕೆ ಹೊಸ ತಿರುವನ್ನೇ ತಂದಿತ್ತು. ಅಲ್ಲಿಂದ ಮುಂದೆ ಸಣ್ಣದಾಗಿ ಬೆಳೆದ ಋತಿ ಚಂದ್ರರ ಸ್ನೇಹ ಪ್ರೀತಿಗೆ ತಿರುಗಿ ಅದು ಉನ್ನತ ಶಿಖರವನ್ನೇ ಏರಿತ್ತು. ಹೀಗೆ ತಮ್ಮದೇ ಆದ ಪ್ರೀತಿಯ ಲೋಕದಲ್ಲಿ ತೇಳುತ್ತಿದ್ದ ಋತಿ ಚಂದ್ರರು ಜೀವನದಲ್ಲಿ ಮದುವೆಯೊಂದರ ಕಾತುರತೆಯಲ್ಲಿದ್ದರು. ಅವರ ಈ ಜೀವನದಲ್ಲಿ ಋತಿಯ ದಿಕ್ಕು ಬದಲಾಯಿಸಲು, ಚಂದ್ರನಿಗೆ ನರಕ ದರ್ಶಿಸಲು, ತನ್ನ ಜೀವನದ ಅಂತ್ಯವನ್ನ ಸಹ ಕಾಣಲು ಬಂದವಳೇ ಅನಿಕಾ. ಅನಿಕಾ ಅದೇ ಊರಿನ ದೊಡ್ಡ ಗೌಡನ ಮಗಳು. ಚಂದ್ರ ಕೂಡ ಈ ಗೌಡನ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದ. ನೋಡಲು ಋತಿಯಷ್ಟು ಸುಂದರವಾಗಿರದಿದ್ದರೂ ಅನಿಕಾ 2ನೇ ಸ್ಥಾನ ಪಡೆಯುವಂತಿದ್ದಳು. ಅಲ್ಲೇ ಪಕ್ಕದ ಸಿಟಿ ಪ್ರದೇಶದಲ್ಲಿ ಓದಿ ಬಂದ ಆಕೆಗೆ ಹಳ್ಳಿಗೆ ಕಾಲಿಟ್ಟೊಡನೆ ಚಂದ್ರನ ದರ್ಶನವಾಗಿತ್ತು. ಅವನನ್ನು ಕಂಡ ಆಕೆಗೆ ಅವನ ಮೇಲೆ ವ್ಯಾಮೋಹ ಹುಟ್ಟಿ ಅವನನ್ನು ಪಡೆಯಬೇಕೆಂಬ ಹಂಬಲ ಹುಟ್ಟಿತ್ತು. ಅದಾಗಿ ಮನೆಗೆ ಬಂದು ತನ್ನ ತಂದೆಯಲ್ಲಿ ಮಾತನಾಡಿದಾಗಲೇ ತಿಳಿದದ್ದು ಅವನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ. ಅವರ ಮದುವೆಗೂ ದಿನ ಅಳೆಯುವ ಸಮಯ ಬಂದಿದೆ ಎಂಬುದು. ಆದರೆ ಇದರ ಯಾವ ಪರಿವಿಗೂ ಬರದ ಅನೇಕ ಏನಾದ್ರೂ ಸರಿ ಅವನನ್ನ ಪಡೆಯಬೇಕೆಂಬ ಹಂಬಲಕ್ಕಿಳಿದಳು. ಹೀಗೆ ಖುಷಿಯ ಜೀವನದಲ್ಲಿದ್ದ ಋತಿ ಚಂದ್ರರನ್ನ
ದೂರ ಮಾಡುವ ಪ್ರಯತ್ನದಲ್ಲಿ ಮುಂದಾಗಿದ್ದಳು. ಅವನನ್ನ ಪಡೆಯಲು ಎಷ್ಟೋ ವಿಚಿತ್ರ ಪ್ರಯತ್ನಗಳಲ್ಲಿ ತೊಡಗಿದಳು. ಆದರೆ ಅವಳ ಎಲ್ಲಾ ಪ್ರಯತ್ನಗಳು ನದಿಯಲ್ಲಿ ಹುಣಸೆ ಹಣ್ಣು ಕಿವುಚಿದಂತೆ ವ್ಯಥವಾಗಿತ್ತು. ಕೊನೆಗೆ ಮುಂದಿನ ದಾರಿ ಕಾಣದ ಅನಿಕ ಅವರ ಪ್ರೀತಿಯನ್ನ ಪಣಕ್ಕಿಡುವ ಹಾಗೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಳು. ಚಂದ್ರನಿಗೆ ಮನೆಯಲ್ಲಿ ಹಣ ಕದ್ದನೆಂಬ ಆರೋಪ ಬರೆಸಿ ಕಬ್ಬಿಣದ ಕಂಬಿ ಹಿಂದೆ ನಿಲ್ಲುವಂತೆ ಮಾಡಿದ್ದಳು. ಅವನನ್ನ ಹೊರಕರೆಸಲು ಪ್ರಯತ್ನಿಸಿದ ಋತಿಯ ಮುಂದೆ ಇಟ್ಟ ಅನಿಕಾಳ ಆದೇಶಕ್ಕೆ ಋತಿಗೆ ಸಿಡಿಲು ಬಡಿದಂತಾಗಿತ್ತು. ಅನೂಪನ ಉತ್ತರಕ್ಕೆ ಕಾತುರಳಾಗಿದ್ದ ಮಾಯಿ ಆಗಾಗ ಮನೆಯಿಂದ ಹೊರಬಂದು ನೋಡುತ್ತಿದ್ದಳು. ಅನೂಪ ಮನೆಯಿಂದ ಹೊರಗೆ ಬರದಿದ್ದನ್ನ ಗಮನಿಸಿ ನಿರಾಸೆಯಿಂದ ಹೋಗುತ್ತಿದ್ದಳು. ಅವಳ ಮನದಲ್ಲಿ ಏನೋ ಖುಷಿ ಮತ್ತು ತಳಮಳ. ಅಲ್ಲದೆ ಪತ್ರ ಕೊಟ್ಟು ಬಂದಾಗಿನಿಂದ ತನ್ನ ಎಲ್ಲಾ ಕೆಲಸಗಳನ್ನ ಅರ್ಧಂಬರ್ಧ ಮನದಲ್ಲಿ ಮಾಡುತ್ತಾ ಕಾಳ ಕಳೆಯುತ್ತಿದ್ದಳು. ಇತ್ತ ಮಾಯಿಯ ಪತ್ರವನ್ನ 2 ನಿಮಿಷಗಳಲ್ಲಿ ಓದಿದ ಅನೂಪನ ಮನದಲ್ಲಿ ಕೆಲವು ಭಾವನೆಗಳು ಮೂಡಿ ಅವನ ಕಣ್ಣಿನಲ್ಲಿ ನೀರು ತರಿಸಿದವು. ಆ ನೀರು ಯಾವ ಕಾರಣಕ್ಕೆ ಎಂಬುದು ಅವನಿಗೂ ಅರ್ಥವಾಗಲಿಲ್ಲ. ಉತ್ತರಕ್ಕಾಗಿ ಕಾತುರಳಾಗಿರುವ ನಿನ್ನ ಮಾಯಿ ಎಂಬುದನ್ನ ಓದಿದೊಡನೆ ಆತನ ಮನಸ್ಸಿನಲ್ಲಿ ಆ ತಕ್ಷಣ ಉತ್ತರಿಸುವ ಭಾವನೆ ಮೂಡಿತು. ತಕ್ಷಣವೇ ಪತ್ರಕ್ಕೆ ಉತ್ತರಿಸಲು ಮುಂದಾದ ಅನೂಪ ತನ್ನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳನ್ನ ಆ ಪತ್ರದಲ್ಲಿ ವ್ಯಕ್ತಪಡಿಸಿ ತನ್ನ ರೂಮ್ ಮಹಡಿಯ ಬಳಿ ಬಂದು ಕಾಯುತ್ತಿದ್ದ. ಸ್ವಲ್ಪ ಸಮಯದಲ್ಲಿ ಮನೆಯಿಂದ ಅನೂಪನನ್ನೇ ಹುಡುಕಿ ಹೊರಬಂದ ಮಾಯಿಗೆ ಅನೂಪನನ್ನು ನೋಡಿದೊಡನೆ ಮನದಲ್ಲಿ ಏನೋ ಸಡಗರ ಧುಮುಕುತ್ತಿತ್ತು. ಹಾಗೆ ಅವನನ್ನು ನೋಡುತ್ತಾ ನಿಂತಳು. ಅವಳ ಬರುವಿಕೆಗೆ ಕಾದಿದ್ದ ಅನೂಪನಿಗೆ ಅವಳನ್ನ ಕಂಡು ಅವಳು ತನಗಾಗಿ ಕಾಯುತ್ತಿರುವುದು ತಿಳಿದು ಅವಳನ್ನ ದೂರದಿಂದಲೇ ಸನ್ನೆಯ ಮೂಲಕ ಕರೆದ. ಇದರಿಂದ ಇನ್ನೂ ಉದ್ರೇಕಗೊಂಡ ಮಾಯಿ ತಕ್ಷಣವೇ ಅನೂಪನ ಬಳಿಗೆ ಹೊರಟಳು. ಓಡುತ್ತಾ ಅನೂಪನ ಬಳಿ ಬಂದು ಅವನ ಮುಂದೆ ನಿಂತು ಹುಪ್ ಎಂದು ಉಸಿರು ಬಿಡುತ್ತಿದ್ದ ಅವಳನ್ನ ನೋಡಿದ ಅನೂಪ ಆಕೆಗೆ ಕೂಲ್, ಕಾಲು ನೋಡಿಕೋ ಎಂದ. ಆಗ ಕಾಲು ನೋಡಿದಾಗಲೇ ಆಕೆಗೆ ತಿಳಿದದ್ದು ತಾನು ಬರುವಾಗ ಎಡವಿದ್ದೇನೆ, ಅದರಿಂದ ಕಾಲಿನಲ್ಲಿ ರಕ್ತ ಬರುತ್ತಿದೆ ಎಂಬುದು. ಅದನ್ನು ನೋಡಿಯೂ ನೋಡದಾಗಿದ್ದ ಮಾಯಿ ಸ್ವಲ್ಪ ತಳಮಳದ ಭಾವದಲ್ಲಿ ಅನೂಪನ ಮುಖ ನೋಡಿದಳು. ಅವಳ ಮನಸ್ಸಿನ ಭಾವ ಅರಿತ ಅನೂಪ ಆ ಪತ್ರ ಕೊಟ್ಟು ನಂತರ ಬ್ಯಾಂಡೇಜ್ ಬೇಕಾ ಎಂದ. ಅವಳ ನೋವಿಗೆ ಮರುಗಿದ ಎಂಬುದಕ್ಕೆ ಏನೋ ಅವಳ ಮನಸ್ಸು ಆ ಕ್ಷಣದಲ್ಲಿ ಆಗಸದಲ್ಲಿ ಆರುವ ಅಕ್ಕಿಯ ಹಾಗಾಯಿತು. ಮರು ಮಾತಾಡದೆ ಒಂದು ಸಾಧನೆ ನಗು ಬೀರಿ ಅಲ್ಲಿಂದ ಖುಷಿಯಿಂದ ಕುಣಿಯುವ ನವಿಲಿನಂತೆ ಓಡಿದಳು. ಹಣಿಕಾಳ ಕಪಟ ಸಂಚಿಗೆ ಬಲಿಯಾದ ಚಂದ್ರನನ್ನ ಬಿಡುಗಡೆಗೊಳಿಸಲು ವೃತ್ತಿಪಟ್ಟ ಪ್ರಯತ್ನಗಳೆಲ್ಲ ನಿಷ್ಕ್ರಿಯವಾಗಿದ್ದವು. ಮುಂದೆ ಏನು ಮಾಡಬೇಕೆಂದು ತಿಳಿಯದ ಆಕೆಯ ಕಣ್ಣಲ್ಲಿ ಜೋರು ಮಳೆಯ ಅಬ್ಬರವೇ ನಿರಿದಿತ್ತು. ಅವಳ ಮನಸ್ಸು ಮುಂದಿನ ದಾರಿ ಕಾಣದೆ ಕುಸಿದು ಹೋಗಿತ್ತು. ತಂದೆಯ ಮುಂದೆ ಕುಳಿತು ಅಳುತ್ತಿದ್ದ ಋತಿ ಒಮ್ಮೆಲೆ ತನ್ನ ತಂದೆಯ ಮಡಿಲ ಮೇಲೆ ದಡಾರನೆ ವಾಳಿದ್ದಳು. ನಾನು ಯಾರಿಗೇನು ಮೋಸ ಮಾಡಿದ್ದೇನೆ ದೇವರೇ, ನಿನ್ನ ಪೂಜೆಯನ್ನು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲವೇ? ಆದರೂ ನನಗೇಕೆ ಶಿಕ್ಷೆ? ನಾನು ಯಾರನ್ನ ಪ್ರೀತಿಸಿರಲಿಲ್ಲ. ನೀನೇ ನನ್ನ ಜೀವಕ್ಕೆ ಹಾನಿ ತಂದು ಅದರಿಂದ ನನ್ನ ಕಾಪಾಡಿಸಿ ನನ್ನಲ್ಲಿ ಪ್ರೀತಿಯ ಹೂವನ್ನ ಅರಳಿಸಿದೆ. ಆದರೆ ಅವನನ್ನು ನಾನು ಪ್ರೀತಿಸಿದ್ದಕ್ಕೆ ಈಗ ಅವನಿಗೆ ಈ ಕಷ್ಟ ಕೊಡುತ್ತಿದ್ದೀಯ ಯಾಕೆ? ಹೇಳು ಎಂದು ಅಳತೊಡಗಿದಳು. ತನ್ನ ಮಗಳ ಅಳಲನ್ನ ಕಂಡ ರತಿಯ ತಂದೆಯ ಮನದಲ್ಲಿ ತಡೆಯಲಾರದ ನೋವು. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಒಂದೇ ಪರಿಹಾರ ಎಂದು ತಿಳಿದ ರತಿ ತನ್ನ ತಂದೆ ಕೂತಲ್ಲೇ ಮಲಗಿದ್ದಾರೆಂಬುದನ್ನ ಗಮನಿಸಿ ಆ ತಕ್ಷಣವೇ ಮೆಲ್ಲನೆ ಎದ್ದು ಸೀದಾ ಅನಿಕಾಳ ಮನೆಯ ಬಳಿಗೆ ನಡೆದಳು. ಅನಿಕಾಳ ಮನೆಯ ಬಳಿ ಬಂದ ರತಿ ಕಾವಲುಗಾರನಿಂದ ಅಪ್ಪನೆ ಪಡೆದು ಸೀದಾ ಒಳಗೆ ಓಡಿದಳು. ಆ ತಕ್ಷಣ ಋತಿಯ ಎದುರಿಗೆ ಬಂದ ಅನಿಕಾಳ ತಂದೆ ಏನು ಬಂದದ್ದು ಎಂದ. ಅನಿಕಾಳ ಬಳಿ ಮಾತನಾಡಬೇಕಿತ್ತು ಎಂದು ಋತಿ ಉತ್ತರಿಸಿದ್ದಳು. ಓ, ನಿನ್ನ ಚಂದ್ರನ ವಿಷಯವಾ? ಅದನ್ನು ನೀನು ಅವಳ ಬಳಿಯೇ ಕೇಳಬೇಕು, ಕೇಳು ಎಂದು ವಿಚಿತ್ರವಾಗಿ ಗಹಗೈಸಿ ನಗುತ್ತಾ ಹೇಳಿ ಅಲ್ಲಿಂದ ಹೊರಟ. ಆಗಲೇ ತಿಳಿದದ್ದು ಋತಿಗೆ ಎಲ್ಲ ವಿಷಯವೂ ಅನಿಕಾಳ ತಂದೆಗೆ ಗೊತ್ತಿದೆ ಆಗಿದೆ ಎಂದು. ಆ ತಕ್ಷಣವೇ ಅಲ್ಲಿಗೆ ಬಂದ ಅನಿಕ ಏನು ಬಂದ ವಿಷಯ ಎಂದಳು. ಋತಿ ನಿನಗೆ ತಿಳಿಯದ್ದ? ಅನಿಕ ನಗುತ್ತಾ ನನ್ನ ಬಳಿ ಯಾಕೆ ಬಂದೆ? ಪೊಲೀಸ್ ಬಳಿ ಹೋಗಿ ಬಿಡಿಸಿಕೊ. ಋತಿ ಯಾವ ಪ್ರಯತ್ನವೂ ಫಲಿಸದೆ ಬಂದಿದ್ದೇನೆ, ದಯವಿಟ್ಟು ಸಹಾಯ ಮಾಡು. ಅವನು ತಪ್ಪು ಮಾಡಿಲ್ಲ, ದಯವಿಟ್ಟು ದೂರನ್ನ ವಾಪಸ್ ತೆಗೆದುಕೋ. ಅನಿಕ ಇಲ್ಲ, ಆಗುವುದಿಲ್ಲ. ಅವನು ನಿನ್ನ ಮಾತಿನಂತೆ ಹಣವನ್ನ ಕದ್ದಿಲ್ಲ, ಆದರೆ ಅವನು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. ಆದರೆ ನಾನು ಅವನನ್ನ ಪ್ರೀತಿಸುತ್ತಿದ್ದೇನೆ. ನಿಮ್ಮನ್ನು ದೂರ ಮಾಡಲು ನಾನು ಪ್ರಯತ್ನ ಮಾಡಿದ್ದೆ, ಆದರೆ ಅದು ಸಫಲವಾಗಲಿಲ್ಲ. ಅದಕ್ಕೆ ಈ ಯೋಜನೆ ಮಾಡಿದ್ದೇನೆ. ಋತಿ ಜೋರಾಗಿ ಅಳುತ್ತಾ ಅದಕ್ಕೆ ಅವನಿಗೇಕೆ ಈ ಶಿಕ್ಷೆ? ಅವನನ್ನ ಬಿಡಿಸು, ನಾನೇ ಅವನಿಂದ ದೂರವಾಗುತ್ತೇನೆ. ಅನಿಕ ಪ್ರಯೋಜನವಿಲ್ಲ, ಅವನು ಮತ್ತೆ ನಿನ್ನ ಹಿಂದೆಯೇ ಬರುತ್ತಾನೆ, ನಾನು ಹೇಳಿದ ಹಾಗೆ ಕೇಳಿದರೆ. ಋತಿ ಅದೇನು ಹೇಳು, ನಾನು ಅವನಿಗಾಗಿ ಏನು ಬೇಕಾದರೂ ಮಾಡುತ್ತೇನೆ, ನನ್ನ ಜೀವ ಬೇಕಾದರೂ ಬಿಡುತ್ತೇನೆ. ಈ ಮಾತಿಗಾಗಿ ಕಾಯುತ್ತಿದ್ದ ಅನಿಕ ಒಮ್ಮೆಲೆ ನನಗೂ ಅದೇ ಬೇಕಾಗಿರುವುದು. ಅವನು ಹೊರಬರಬೇಕೆಂದರೆ ನೀನು ಸಾಯಲೇಬೇಕು, ಆಗಲೇ ನಾನು ಚಂದ್ರ ಮದುವೆ ಆಗಲು ಸಾಧ್ಯವಾಗುವುದು ಎಂದಳು.
ರತಿಗೆ ಒಮ್ಮೆಲೆ ಆಕಾಶವೇ ಕಳಚಿ ಬಿದ್ದ ಅನುಭವ. ಜೋರಾಗಿ ಅಳತೊಡಗಿದಳು. ಅವಳ ಅಳಲನ್ನ ಕಂಡು ಅತ್ತರೆ ಪ್ರಯೋಜನವಿಲ್ಲ, ಏನು ಮಾಡುತ್ತೀಯ, ಯೋಚಿಸು ಎಂದಳು ಅನಿಕಾ ತನ್ನ ನೀರು ತುಂಬಿದ ಕಣ್ಣುಗಳನ್ನ ಅಂಗೈಯಲ್ಲಿ ಒರೆಸಿಕೊಳ್ಳುತ್ತಾ. ಸರಿ, ನಾನು ಸಾಯಲು ಒಪ್ಪಿದ್ದೇನೆ. ನೀನು ಚಂದ್ರನನ್ನ ಬಿಡಿಸಿದ ತಕ್ಷಣ ಸಾಯುತ್ತೇನೆ ಎಂದಳು. ಆದರೆ ಅನಿಕಾ, ಅದಾಗದು. ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ನೀನು ನಮ್ಮ ಆಳುಗಳೊಂದಿಗೆ ಹೋಗು, ಅವರೇ ನಿನ್ನ ಮುಂದಿನ ದಾರಿಯನ್ನು ತೋರುತ್ತಾರೆ. ಅದರ ಸುದ್ದಿ ನನಗೆ ತಲುಪಿದ ತಕ್ಷಣ ನಿನ್ನ ಚಂದ್ರನ ಬಿಡುಗಡೆ, ನಿನ್ನ ಸಾವು ಅವನಿಗೆ ತಿಳಿದು ಮದುವೆಗೆ ಒಪ್ಪದಿದ್ದರೆ ಅದಕ್ಕೆ ಕಾಡಿನ ಮಧ್ಯೆಯೇ ನಿನ್ನ ಮರಣ ಎಂದಳು. ಪ್ರೀತಿಯಲ್ಲಿ ಎಂತವರು ಕುರುಡಾಗುತ್ತಾರೆ ಎಂಬ ಮಾತಿನಂತೆ ಎಲ್ಲದಕ್ಕೂ ಒಪ್ಪಿದಳು ರತಿ. ಸರಿ, ಆಗಿದ್ದರೆ ನಾಳೆಯೇ ನಿನ್ನ ಮರಣ ಎಂದಳು ಅನಿಕಾ. ಅದಕ್ಕೂ ಒಪ್ಪಿ ನಾನು ಒಮ್ಮೆ ಚಂದ್ರನನ್ನ ಹೋಗಿ ಕಾಣುತ್ತೇನೆ ಎಂದಳು. ಅದಕ್ಕೆ ಅನಿಕಾ, ಸರಿ, ಆದರೆ ಅವನಿಗೆ ಆಗಲಿ ಇಲ್ಲ ಯಾರಿಗೇ ಆಗಲಿ ಈ ವಿಷಯ ತಿಳಿದರೆ ಈ ಜನ್ಮದಲ್ಲಿ ಅವನು ಹೊರಬರುವುದಿಲ್ಲ. ಅವನಿಗೆ ಅಲ್ಲೇ ಮರಣ, ನೆನಪಿಟ್ಟುಕೋ ಎಂದಳು. ರತಿ, ಆಗಾಗದು. ನಾನು ಅವನನ್ನ ಕೇವಲ ಮಾತಾಡಿಸಿ ಬರುತ್ತೇನೆ ಎಂದು ಅನಿಕಾಳ ಒಪ್ಪಿಗೆಯ ನಂತರ ಅಲ್ಲಿಂದ ಸೀದಾ ಮನೆ ಕಡೆ ನಡೆದಳು. ಅಲ್ಲಿಂದ ಅವನಿಗಿಷ್ಟದ ತಿನಿಸನ್ನ ಅಳುತ್ತಲೇ ಮಾಡಿಕೊಂಡು ಅವನನ್ನ ನೋಡಲು ಜೈಲಿನ ಬಳಿ ಬಂದಳು. ಚಂದ್ರನ ಎದುರೊಡನೆ ಅವಳ ಕಣ್ಣಲ್ಲಿ ಅಳುವಿಲ್ಲ. ಚಂದ್ರನ ಮುಂದೆ ನಿಂತು ನಗುತ್ತಾ ತಾನು ತಂದ ತಿನಿಸು ನೀಡಿದಳು. ಒಬ್ಬರಿಗೊಬ್ಬರು ನೋಡುತ್ತಾ ನಿಂತ ಅವರಲ್ಲಿ ಯಾವುದೇ ಮಾತಿಲ್ಲ, ನಾನಿದ್ದೇನೆ ಎಂಬ ಭಾವವಿತ್ತು. ಇಬ್ಬರ ಕಣ್ಣುಗಳಲ್ಲೂ ಪ್ರೀತಿಯೇ ಕಾಣುತ್ತಿತ್ತು. ಅವನಿಗೆ ಅದನ್ನ ತಿನ್ನಲು ಹೇಳಿ, ಸರಿ, ನಾನು ಹೊರಡುತ್ತೇನೆ ಎಂದು ಹೊರಟಳು. ಅವಳ ದುಃಖವನ್ನು ಕೆಣಕುವುದು ಬೇಡ ಎಂತಲೂ ಏನೋ ಚಂದ್ರ ಸುಮ್ಮನಿದ್ದ. ಮಾರನೇ ದಿನ ಎದ್ದು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ತನ್ನ ಜೀವನದಲ್ಲಿ ಏನು ಮಾಡಿದೆ, ನಾನು ನಿನ್ನನ್ನು ಪೂಜಿಸಿದ್ದಕ್ಕೆ ಎಂತಹ ಫಲ ಎಂದು ಅಳುತ್ತಾ ಕೊನೆಗೆ ಸಾರಿ, ಇದು ನನ್ನ ಹಣೆ ಬರಹ, ಚಂದ್ರನನ್ನಾದರೂ ಜೀವನದಲ್ಲಿ ಚೆನ್ನಾಗಿಡು ಎಂದು ಹೇಳಿಕೊಂಡು ಮನೆಗೆ ಹಿಂತಿರುಗುತ್ತಾ ತನ್ನ ಸಾವಿನ ಕ್ಷಣಗಳನ್ನ ಅಳೆಯಲು ಶುರು ಮಾಡಿದಳು. ಅಂದು ಕೂಡ ಕರಾಳ ಅಮಾವಾಸ್ಯೆಯಾಗಿತ್ತು. ಮಾಯಿಗೆ ಕೇವಲ ಮೌನದಲ್ಲಿ ತುಂಬಿದ್ದ ನನ್ನ ಜೀವನದಲ್ಲಿ ನಿನ್ನ ಮಾತುಗಳು ಹೊಸ ಬೆಳಕು ಮೂಡಿಸಿವೆ. ಎಲ್ಲರಿಗೂ ನಿಗೂಢನಾಗಿ ಇದ್ದ ನನ್ನಲ್ಲೂ ಮನುಷ್ಯನನ್ನ ಕಂಡವಳು ನೀನು. ನಿನ್ನ ಮಾತುಗಳು, ಆ ಕಿರುನಗು ನನ್ನಲ್ಲಿ ಖುಷಿಯ ಭಾವನೆಗಳನ್ನ ಮೂಡಿಸಿದ್ದವು. ನೀನು ನನ್ನೊಡನೆ ಇದ್ದ ಪ್ರತಿ ಕ್ಷಣದಲ್ಲಿ ನಿನ್ನಲ್ಲಿರುತ್ತಿದ್ದ ಖುಷಿಯನ್ನು ಗಮನಿಸಿ ನಿನ್ನಲ್ಲಿ ನನ್ನ ಬಗ್ಗೆ ಹೇಳುವ ಮಾತುಗಳಿವೆ ಎಂದು ನಾನು ಅರಿತಿದ್ದೆ. ತಂದೆ ತಾಯಿ ಪ್ರೀತಿಯನ್ನೇ ಸರಿಯಾಗಿ ಅರಿಯದ ನನಗೆ ನಿನ್ನ ಸ್ನೇಹ ಖುಷಿ ತಂದಿದ್ದಂತೂ ನಿಜ. ಅದಕ್ಕೆ ನಾನು ನಿನಗೆ ಋಣಿಯಾಗಿರುತ್ತೇನೆ. ಆದರೆ ಕತ್ತಲೆಯಲ್ಲೇ ಇರುವ ನನಗೆ ನಿನ್ನ ಬೆಳಕ ಬಯಸುವ ಯೋಗ್ಯತೆ ಇಲ್ಲ. ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕೆಂದಿರುವ ನನಗೆ ಈ ಯಾವುದೇ ಭಾವನೆಗಳು ಸಮವಾಗುತ್ತವೆ ಎಂದು ಅನಿಸುತ್ತಿಲ್ಲ. ನನ್ನ ಈ ಕಲ್ಲಿನ ಬಂಡೆಯಂತಹ ಜೀವನಕ್ಕೆ ನಿನ್ನ ಮಳೆ ನೀರು ಬಂದು ಒದ್ದುವುದಿಲ್ಲ. ಅಲ್ಲದೆ ನಿನ್ನ ಶ್ರೀಮಂತಿಕೆಗೂ ನನ್ನ ಜೀವನಕ್ಕೂ ಸರಿ ದೂಗುವುದಿಲ್ಲ. ಇದನ್ನ ಯಾರೂ ಒಪ್ಪುವುದಿಲ್ಲ. ಯಾರೋ ಯಾಕೆ, ನಾನೇ ಒಪ್ಪುವುದಿಲ್ಲ. ಕ್ಷಮೆ ಇರಲಿ, ನಿನ್ನ ಅನು ಎಂದು ಪತ್ರವನ್ನ 3 ನಿಮಿಷದಲ್ಲಿ ಬರೆದು ಅದನ್ನು ಮತ್ತೊಮ್ಮೆ ಓದದೆ ಮಾಯಿಗೆ ಕೊಟ್ಟ ಅನೂಪನಿಗೆ ತದನಂತರವೇ ಗಮನಕ್ಕೆ ಬಂದದ್ದು ನಿನ್ನ ಅನು ಎಂದು ಬರೆದಿದ್ದೇನೆ ಎಂದು. ಅಲ್ಲಿಂದ ಅವನಲ್ಲಿ ನೂರಾರು ಯೋಚನೆ ಶುರುವಾದವು. ಯಾಕೆ ಆ ತರ ಬರೆದೇ ಗೊತ್ತಿಲ್ಲದೆ ಬರೆದಿದ್ದೋ ಇಲ್ಲ. ಇದು ನನ್ನ ಮನದ ಭಾವನೆಯೋ ತಿಳಿಯದಲ್ಲ. ನನ್ನ ಪ್ರೀತಿಯನ್ನು ನಾನೇ ಒಪ್ಪಿಕೊಂಡೇನಾ ಎನ್ನುವ ನಾನಾ ಯೋಚನೆಯಲ್ಲಿ ಮಂಕಾದ. ಇತ್ತ 5 ನಿಮಿಷಗಳಲ್ಲಿ ಬಾರಿ ಬಾರಿ ಆ ಪತ್ರವನ್ನ ಓದಿದ ಮಾಯಿಯ ಕಣ್ಣಲ್ಲಿ ನೀರು ತುಂಬಿದ್ದವು. ಅವಳ ಮನಸ್ಸಿನಲ್ಲಿ ನೋವು, ಖುಷಿಯೋ, ಆದರೆ ಕಣ್ಣಿನ ಹಣಿಗಳು ಮಾತ್ರ ಧಾರಾಕಾರವಾಗಿ ಅರಿಯತೊಡಗಿದ್ದವು. ಆ ದಿನ ರಾತ್ರಿ ಅವನು ಮಹಡಿಯ ಮೇಲೆ ತನ್ನ ಮೊಬೈಲ್ ಹಿಡಿದು ಕೂತಾಗ ಅಷ್ಟು ದಿನ ದೂರದಿಂದ ನೋಡುತ್ತಿದ್ದ ಮಾಯಿ ಅಂದು ತನ್ನ ಮಹಡಿಯ ಮೇಲೆ ಅವನ ಎದುರಿಗೆ ಸರಿಯಾಗಿ ಬಂದು ಕುಳಿತಳು. ಅವನಲ್ಲಿ ಅವಳನ್ನ ಕಂಡಾಗ ಯಾವಾಗಲೂ ಇರುತ್ತಿದ್ದ ಹಾಗೆ ಕಿರುನಗೆ. ಆದರೆ ಅವಳಲ್ಲಿ ಅಗಾಧ ಮೌನ. ದೂರದಿಂದಲೇ ಅವನನ್ನ ಗಮನಿಸಿ ತೊಡಗಿದಳು. ಅವನ ಕಣ್ಣಿನಲ್ಲೂ ಕೆಲವು ಕಿರುಹಣಿಗಳು. ಆದರೂ ಏನೂ ಇಲ್ಲ ಎಂಬಂತೆ ಕುಳಿತ ಅನೂಪನನ್ನು ಮಾಯಿ ಗಮನಿಸಿದಳು. ಆಗಾಗ ತಲೆ ಎತ್ತಿ ನೋಡುತ್ತಿದ್ದ ಅನೂಪನಿಗೆ ಕಾಣುತ್ತಿದ್ದದ್ದು ತನ್ನನ್ನೇ ನೋಡುತ್ತಿದ್ದ ಮಾಯಿಯ ಕಣ್ಣುಗಳು. ಅವುಗಳು ಕೇಳುತ್ತಿದ್ದದ್ದು ನಿಜವನ್ನೊಪ್ಪಿಕೋ ಎಂಬ ಭಾವ. ಅವುಗಳನ್ನು ನೋಡಲು ಧೈರ್ಯವಿಲ್ಲ ಎಂಬಂತೆ ಅವುಗಳನ್ನ ಕಂಡೂ ಕಾಣದ ಹಾಗೆ ಕುಳಿತಿದ್ದ ಅನೂಪ. ಅವಳನ್ನ ಎದುರಾಗಿ ನೋಡುವ ಧೈರ್ಯವಿಲ್ಲದ ಅನೂಪ ಮಧ್ಯರಾತ್ರಿಯವರೆಗೂ ಕುಳಿತುಕೊಳ್ಳುತ್ತಿದ್ದವನು ಅಂದು ಮಾತ್ರ ಬೇಗ ಎದ್ದು ಒಮ್ಮೆ ಅವಳನ್ನ ನೋಡಿ ಸಣ್ಣದಾಗಿ ನಕ್ಕು ರೂಮ್ ಕಡೆಗೆ ಹೊರಟ. ಆದರೆ ಮಾಯಿಗೆ ಎದ್ದು ಮನೆಗೆ ಹೋಗಲು ಮನಸ್ಸು ಒಪ್ಪಿರಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಅಳುತ್ತಾ ಅಲ್ಲೇ ಕುಳಿತಳು. ಇದನ್ನು ಅನೂಪ ತನ್ನ ರೂಮ್ ಕಿಟಕಿ ಬಳಿ ನೋಡುತ್ತಾ ನಿಂತು ಗಮನಿಸಿದ್ದನು. ಅಂದು ಬೆಳಿಗ್ಗೆ ಎದ್ದಾಗ ಕಿಟಕಿಗೆ ವಾಲಿ ಮಲಗಿದ್ದ ಅನೂಪನಿಗೆ ಬಾಗಿಲು ಬಡಿದ ಸದ್ದು. ಎದ್ದು ಬಾಗಿಲು ತೆಗೆದಾಗ ಅವನಿಗಲ್ಲಿ ಕಂಡದ್ದು ಕಣ್ಣಲ್ಲಿ ನಿದ್ದೆ ಇಲ್ಲದೆ ಬಾಳ್ದ ಮುಖದಲ್ಲಿದ್ದ ಮಾಯಿ. ಮೊದಲೇ ಮೌನದ ಅನೂಪನಲ್ಲಿ ಈ ಬಾರಿ ಮಾತು ಹೊರಡುವ ಸ್ವತ್ವವೇ ಇರಲಿಲ್ಲ. ಮಾಯಿಯ ಕಣ್ಣಲ್ಲಿ ಇದ್ದದ್ದು ಪ್ರೀತಿಯೊಂದೇ. ಅನೂಪನನ್ನ ಕಂಡ ಕ್ಷಣ ಮಾಯಿ ಒಂದು ಪತ್ರವನ್ನ ಕೊಟ್ಟವಳು
ಕಣ್ಣೀರಾಕುತ್ತಾ ಹೊರಟು ಹೋದಳು. ಅದ್ರಲ್ಲಿದ್ದುದು ಇಷ್ಟೇ. ಐ ವಾಂಟ್ ಟು ಟಾಕ್ ವಿತ್ ಯು, ಪ್ಲೀಸ್ ಕಮ್ ಟು ಪಾರ್ಕ್ ಅಟ್ 6 PM ಎಂದು ಅಲ್ಲೇ ಮನೆಯ ಮುಂದಿನ ಪಾರ್ಕ್ ಬಳಿ ಬರಲು ಹೇಳಿದ್ದಳು. ಇತ್ತ ನೃಪತುಂಗಾರಣ್ಯದ ಬಳಿ ಕಾರ್ಯಾಚರಣೆ ತೀವ್ರವಾಯಿತು. ಪೊಲೀಸ್ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲಿ ಬಂದ ಅಮಾವಾಸ್ಯೆಯಂದು ಎಲ್ಲೆಡೆ ಭಾರೀ ಬಂದೋಬಸ್ತಿನಲ್ಲಿ ಹಳ್ಳಿಗಳು ಮುಳುಗಿದ್ದವು. ಎಲ್ಲಾ ಪೊಲೀಸರು ಹಗಲು ರಾತ್ರಿ ಎನ್ನದೆ ಮಪ್ತಿ ತಿರುಗತೊಡಗಿದರು. ಪೊಲೀಸ್ ಡ್ರೆಸ್ ತೆಗೆದು ಟೂರಿಸ್ಟ್ಗಳ ರೀತಿ ತಿರುಗತೊಡಗಿದರು. ಆ ಅಮಾವಾಸ್ಯೆ ಕತ್ತಲು ಇನ್ನೇನು ತನ್ನ ಶಾಂತತೆಯನ್ನು ತರಲಾರಂಭಿಸಿತು. ಪೊಲೀಸರು ಸಹ ತಮ್ಮ ಗನ್ಗಳೊಂದಿಗೆ ಕಾರ್ಯಾಚರಣೆಗೆ ತಯಾರಾದರು. ಹಳ್ಳಿಗಳ ಜನರಲ್ಲಿ ಯಾರ ಮನೆಯಲ್ಲಿ ಏನಾಗುತ್ತೋ ಎಂಬ ಭಯ. ಆಕಾಶ ತನ್ನ ಕಾರ್ಮುಗಿಲನ್ನ ಬರಮಾಡಿಕೊಳ್ಳುತ್ತಾ ತೊಡಗಿತು. ಆ ನಿಗೂಢ ರಾತ್ರಿಯ ಪರಿಚಯದಲ್ಲಿ ಪೊಲೀಸರು ಸಹ ನಡುಗಿದರೆಂದರೆ ಸುಳ್ಳಲ್ಲ. ಆದರೆ ಸಮಯ ಉರುಳಿದಂತೆ ಪೊಲೀಸರಿಗೆ ಕಾತುರದೊಡನೆ ಭಯವೂ ಶುರುವಾಗಿತ್ತು. ಕಾಲ ಉರುಳಿತು. ಸಮಯ ಬೆಳಗಿನ ಜಾವ 5. ಕೆಲವು ಪೊಲೀಸರು ಅಂಗಡಿಗಳ ಮುಂದೆಯೇ ನಿದ್ದೆ ಬಂದು ಮಲಗಿಬಿಟ್ಟಿದ್ದರು. ಎಲ್ಲಾ ಖುಷಿಯಿಂದ ತಮ್ಮ ಕಾರ್ಯಾಚರಣೆ ಫಲ ನೀಡದಿದ್ದರೂ ಯಾವ ಸಾವಂತೂ ಆಗಿಲ್ಲ ಎಂಬ ಖುಷಿಯಲ್ಲಿ ಸ್ಟೇಷನ್ಗೆ ಹಿಂತಿರುಗಿದರು. ಎಲ್ಲಾ ಸಾಲಾಗಿ ಬಂದು ತಾವು ಏನಾದ್ರೂ ಕಂಡರ ಎಂಬುದರ ಬಗ್ಗೆ ತಿಳಿಸತೊಡಗಿದರು. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಏನೂ ಇಲ್ಲ, ಏನೂ ಇಲ್ಲ. ಎಲ್ಲರ ಮಾತುಗಳ ನಂತರ ಡಿಎಸ್ಪಿ ಸುನಿಲ್ ಪಟ್ಟ ಪ್ರಯತ್ನ ವ್ಯರ್ಥವಾಯ್ತಲ್ಲ ಎಂದು ಯೋಚಿಸುತ್ತಾ, ಕಿರಣ್ ಎಲ್ಲಿ ಎಂದರು. ಗೊತ್ತಿಲ್ಲ ಸರ್, ನಿನ್ನೆ ಕಾರ್ಯಾಚರಣೆಗೆ ಹೊರಟಾಗ ಕಂಡದ್ದು ಎಂದರು ಕೆಲವರು. ಮನೆಗೆ ಹೋಗಿರಬೇಕೆಂದು ತಿಳಿದ ಸುನಿಲ್ ಅವನ ಮೊಬೈಲ್, ಮನೆ ಎಲ್ಲ ಕಡೆಗೂ ಕಾಲ್ ಮಾಡಿ ವಿಚಾರಿಸಿದ. ಎಲ್ಲ ಕಡೆ ವಿಚಾರಿಸಿದರೂ ಸಿಗದಿದ್ದಾಗ ದರ್ ಇಸ್ ಸಮಥಿಂಗ್ ರಾಂಗ್, ಯಾವತ್ತೂ ಈ ತರಹ ಮಾಡಿಲ್ಲವಲ್ಲ ಎಂದು ಯೋಚಿಸತೊಡಗಿದ. ಒಂದು ದಿನವಾದರೂ ಕಿರಣ್ ಬರೆದಿದ್ದಾಗ, ಅವನ ಸುಳಿವು ಸಿಗದಿದ್ದಾಗ ಸುನಿಲ್ಗೆ ಯೋಚನೆ ಶುರುವಾಯಿತು. ಈ ತಲೆನೋವಲ್ಲಿ ಇನ್ನೊಂದು ತಲೆನೋವು, ಎಲ್ಲೋದ ಇವನು ಎಂಬ ಯೋಚನೆಯಲ್ಲಿ ಇನ್ನೂ ಒಂದು ದಿನ ಕಳೆಯಿತು. ನಂತರದ ದಿನ ಮರಕಡಿಯಲೆಂದು ಕಾಡಿಗೆ ಹೋಗಿದ್ದ ವ್ಯಕ್ತಿಯೊಬ್ಬ ಎದರಿ ನಡುಗುತ್ತಾ ಹರಿದ ಬಟ್ಟೆಯಲ್ಲಿ ಸ್ಟೇಷನ್ ಒಳಗಡೆ ಓಡಿ ಬಂದು ಬಿದ್ದು ಯಣ ಎಂದ. ಆ ತಕ್ಷಣವೇ ಓಡಿದ ಪೊಲೀಸರು ಕಂಡದ್ದು ಆ ದಟ್ಟ ಕಾರಣದ ನಡುವಿನ ಮರವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿದ್ದ ದೇಹ. ಅಲ್ಲಿಗೆ ಬಂದ ಸುನಿಲ್ ಆ ಯಣವನ್ನ ನೋಡಿದಾಕ್ಷಣ ಕಿರಣ್ ಎಂದು ಕಿರಿಚಿದ. ಆದಿಯಲ್ಲಿ ಬರುತ್ತಿದ್ದ ರತಿಗೆ ತನ್ನದೇ ಯೋಚನೆಗಳು. ತಾನು ಪ್ರೀತಿಸಿದ ಚಂದ್ರನೊಂದಿಗೆ ಕೊನೆವರೆಗೂ ಬಾಳಲಿಕ್ಕೆ ಆಗಿಲ್ಲವೆಂದು ರತಿಯ ಕಣ್ಣಲ್ಲಿ ನೀರು. ಆ ಕಣ್ಣೀರನ್ನ ಒರೆಸಿಕೊಳ್ಳುತ್ತಾ ತನ್ನ ಹಣೆ ಬರಹವೇ ಇಷ್ಟು ಎಂದು ಅಗಾಧ ನೋವಿನೊಂದಿಗೆ ಮನೆಯ ಕಡೆಗೆ ಸಾಗುತ್ತಿದ್ದಳು. ದೇವಸ್ಥಾನದಿಂದ ಬಂದವಳೆ ಪೂಜಾ ಪದಾರ್ಥಗಳನ್ನ ಬದಿಗಿರಿಸಿ ತನ್ನ ಜೀವನದ ಅಧ್ಯಾಯ ಮುಗಿಯಿತೆಂದು, ಚಂದ್ರನಾದರೂ ಚೆನ್ನಾಗಿರಲಿ ಎಂದು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮನೆಯ ಒಂದು ಗೋಡೆಯ ಬಳಿ ಕುಳಿತಿದ್ದ ರತಿಗೆ ಯಾರೋ ಬಂದು ಸದ್ದಾಯಿತು. ವಾಸ್ತವಕ್ಕೆ ಬಂದಾಕ್ಷಣ ಅವಳ ಮುಂದೆ ನಿಂತಿದ್ದ ರತಿಯ ತಂದೆ ಶಿವಪ್ಪ. ರತಿಯ ಹತ್ತು ಕೆಂಪಾದ ಕಣ್ಣುಗಳನ್ನ ಕಂಡಾಗ ನನ್ನ ಮಗಳಿಗೆ ಯಾಕೆ ಈ ಶಿಕ್ಷೆ ಎಂದು ಮನಸ್ಸಿನಲ್ಲೇ ದೇವರನ್ನ ಬೈದುಕೊಳ್ಳುತ್ತಾ ಮನದಲ್ಲೇ ಕೊರಗ ತೊಡಗಿದ. ವಾಸ್ತವದ ತನ್ನ ಮಗಳ ಜೀವನದ ನಡೆಯ ದಿಕ್ಕಿನ ಬಗ್ಗೆ ಅರಿವಿಲ್ಲದ ಶಿವಪ್ಪ ಯೋಚನೆ ಮಾಡಿದರೆ ಏನು ಫಲವಿಲ್ಲ ಮಗಳೇ, ಸುಮ್ಮನೆ ಯಾಕೆ ಅಳುತ್ತೀಯ? ದೇವರಿದ್ದಾನೆ, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಆದ್ದರಿಂದ ನಮಗೂ ತೊಂದರೆ ಆಗುವುದಿಲ್ಲ. ಎದ್ದೇಳು, ಇವತ್ತು ಚಂದ್ರನನ್ನ ನೋಡಲು ಹೋಗುವುದಿಲ್ಲವೇ ಎಂದ. ತಂದೆಯ ಮಾತುಗಳಿಂದ ರತಿ ವಾಸ್ತವಕ್ಕೆ ಬಂದರೂ ಸಹ ಅವಳಿಗೆ ತಾನು ಮತ್ತು ಚಂದ್ರ ಖುಷಿಯಿಂದ ಬದುಕಬೇಕೆಂಬ ಆಸೆಗೆ ಹಿಂದೆ ಎಳ್ಳು ನೀರು ಬಿಡಬೇಕಲ್ಲ ಎಂಬ ಕೊರಗು ಕಾಡತೊಡಗಿತು. ಅದೇ ಗುಂಗಿನಲ್ಲಿ ಎದ್ದು ಓ ಅಪ್ಪ ಹೋಗಬೇಕು ಎಂದು ಏನೂ ಹಾಗೆ ಇಲ್ಲವೇನೋ ಎಂಬ ರೀತಿಯಲ್ಲಿ ಎದ್ದು ಬನ್ನಿ ಅಪ್ಪ ಊಟ ಮಾಡಿ ಎಂದಳು. ಅದಕ್ಕೆ ತಲೆಯಾಡಿಸಿದ ಶಿವಪ್ಪ, ಸರಿ ಮಗಳೇ, ನಾನು ಊಟ ಮಾಡುತ್ತೇನೆ, ನೀನು ಹೋಗಿ ಚಂದ್ರನನ್ನ ಕಾಣು ಎಂದ. ಅದಕ್ಕೆ ಎಂದ ರತಿ ತನ್ನ ತಂದೆಯ ಬಳಿ ಯಾವುದನ್ನೂ ಹೇಳದೆ ಅವರಿಗೆ ಊಟವನ್ನ ಕೊಟ್ಟು ತನ್ನ ಚಂದ್ರನನ್ನ ಕಾಣಲು ಹೊರಟಳು. ಎಂದಿನಂತೆ ಜೈಲಿಗೆ ಹೋಗಿ ಚಂದ್ರನನ್ನ ಭೇಟಿ ಮಾಡಿ ಊಟ ಕೊಟ್ಟು ಬಂದಳು. ಆದರೆ ಇಂದು ಸಹ ಅವಳ ಕಣ್ಣಿನ ಮಾತನ್ನು ಹೊರತುಪಡಿಸಿ ಅವಳ ಬಾಯಿ ಮೌನ ಮುರಿದಿರಲಿಲ್ಲ. ಎಲ್ಲಿ ತನ್ನ ಅಳಲನ್ನ ಚಂದ್ರನಲ್ಲಿ ಹೇಳಿಬಿಡುತ್ತೇನೋ ಎಂಬ ಭಯದಿಂದ ಆ ನೋವನ್ನ ತನ್ನ ಮನದಲ್ಲಿ ಅಡಗಿಸಿಟ್ಟುಕೊಂಡು ಆ ಕಣ್ಣೀರಿನ ಅಣೆಗಳನ್ನ ಚಂದ್ರನಿಗೆ ತೋರಿಸದೆ ತನ್ನ ಸೆರಗಿನಿಂದ ಒರೆಸಿಕೊಳ್ಳುತ್ತಾ ಒಂದು ಕಿರುನಗೆ ಬೀರಿ ಹೊರಟಳು. ಆದರೆ ಚಂದ್ರನಿಗೆ ಮಾತ್ರ ಯಾವುದೇ ಅಳಲು ಇರಲಿಲ್ಲ. ಅವನು ಅತ್ತರೆ ತಾನು ಅಳುತ್ತೇನೆ ಎಂದು ದೃಢಚಿತ್ತನಲ್ಲಿದ್ದಾನೆ ಎಂದು ಹೊರ ನಡೆದಳು ಮುಗ್ಧೆ ರತಿ. ಆದರೆ ಅವಳ ಒಳನಾಟಕೀಯ ಮನಸ್ಸು ಖುಷಿಯಿಂದಲೇ ಅಡಗಿತ್ತು. ಹಾದಿಯಲ್ಲಿ ಮನೆಗೆ ಹಿಂತಿರುಗುತ್ತಿದ್ದ ರತಿಗೆ ಸಿಡಿಲು ಬಡಿದಂತೆ ಅನುಭವ. ಕತ್ತನೆತ್ತಿ ನೋಡಿದ ಆಕೆಗೆ ಕಂಡವಳು ಅನಿಕಾ. ತನ್ನ ಕಳಾತ್ಮಕ ನಗೆಯನ್ನ ಬೀರುತ್ತಾ ನಿಂತಿದ್ದ ಅನಿಕಾ, ಏನು ಋತಿ, ಚಂದ್ರನಿಗೆ ಊಟ ಕೊಟ್ಟಿದ್ದಾಯ್ತಾ? ಏನು ಮಾಡುತ್ತಿದ್ದಾನೆ ನಿನ್ನ ನಾಯಕ? ತಪ್ಪು, ಈಗ ನನ್ನ ನಾಯಕ ಎಂದಳು. ಮೂಕವಾಗಿ ಅಳಲನ್ನ ಅಡಗಿಸಿಕೊಂಡಿದ್ದ ರತಿ, ನನ್ನ ಜೀವನದಲ್ಲಿ ನೀನು ಯಾಕೆ ಬಂದೆ? ನಿನಗೆ ನನ್ನ ಚಂದ್ರನ್ನೇ ಬೇಕಾದನೆ, ದಯವಿಟ್ಟು ಈಗಲಾದರೂ ಕರುಣೆ ತೋರು ಎಂದಳು.
ಇನ್ನು ನಿನ್ನ ಪ್ರೀತಿ ಕರಗಲಿಲ್ಲವೇ? ನಿನಗೆ ನಿನ್ನ ಚಂದ್ರ ಚೆನ್ನಾಗಿರಬೇಕು, ಬೇಡವೋ? ಅವನು ನಿನ್ನ ಬಳಿಯೇ ಇದ್ದರೆ ಚೆನ್ನಾಗಿರುತ್ತಾನೆ ಎಂದು ನಿಮಗೆ ಅನಿಸುತ್ತದೆಯೇ? ನಿಮ್ಮ ಬಳಿ ಇರುವ ಸ್ವಲ್ಪ ಜಮೀನಿನಲ್ಲಿ ಏನು ದುಡಿಯಲು ಸಾಧ್ಯ? ಇಲ್ಲ, ನಿಮ್ಮ ತಂದೆ ಮಾಟ ಪೂಜೆ ಎಂದು ತರುವ 3-4 ಕಾಸಿನಲ್ಲಿ ಸುಖದ ಜೀವನ ಸಾಗಿಸಲು ಸಾಧ್ಯವೇ? ಅದರ ಬದಲು ಅವನು ನನ್ನ ಬಳಿ ಇದ್ದರೆ ರಾಜನ ಹಾಗೆ ಬಾಳುತ್ತಾನೆ. ಆದ್ದರಿಂದ ನೀನು ಸಾಯುವುದೇ ಒಳ್ಳೆಯದು. ನೀನು ಸಾಯದೇ ಹೊರತು ಅವನು ನಿನ್ನನ್ನು ಬಿಟ್ಟು ಬರುವುದಿಲ್ಲ. ನೀನೇ ಯೋಚನೆ ಮಾಡು. ಅವನನ್ನ ಚೆನ್ನಾಗಿರಲು ಬಿಡುತ್ತೀಯಾ, ಇಲ್ಲ ಜೈಲಿನಲ್ಲಿಯೇ ಇರಿಸುತ್ತೀಯಾ ಎಂದಳು ಅನಿಕಾ. ಒಮ್ಮೆಲೆ ಬೇರೆಯೇ ದಾರಿಯೇ ಇಲ್ಲ ಎಂದು ಅರಿತ ರತಿ ಮನದಲ್ಲಿಯೇ ಚಿಂತಿಸುತ್ತಾ ಜೋರಾಗಿ ಅಳತೊಡಗಿದಳು. ಅವಳ ಕಣ್ಣೀರನ್ನ ನೋಡಿದ ಅನಿಕಾ, ನೀನು ಅಳುವಿನಿಂದ ಪ್ರಯೋಜನವಿಲ್ಲ. ನಾನು ಹೇಳಿದಾಗಲೇ ಚಂದ್ರ ಒಪ್ಪಿದ್ದರೆ ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಹೋಗು, ನಿನ್ನ ಕೈಯಲ್ಲಿ ಆದರೆ ಆ ನಿನ್ನ ಚಂದ್ರನನ್ನ ಒಪ್ಪಿಸಿ ನಿನ್ನ ಜೀವವನ್ನ ಉಳಿಸಿಕೋ ಎಂದಳು. ನಾನು ನಾಟಕಕ್ಕೆ ಪ್ರೀತಿಸುತ್ತಿದ್ದೆ ಎಂದು ಹೇಳಿದರೆ ಎಲ್ಲಿ ಚಂದ್ರ ತನ್ನ ಜೀವಕ್ಕೆ ಹಾನಿ ತಂದುಕೊಳ್ಳುತ್ತಾನೋ, ಅಥವಾ ಅನಿಕಳನ್ನೇ ಮದುವೆಯಾಗು ಎಂದರೆ ತನ್ನ ಮೇಲಿರುವ ಪ್ರೀತಿಗೆ ಅವನು ಸುತಾರಾಮ್ ಒಪ್ಪುವುದಿಲ್ಲ ಎಂಬ ದೃಢ ನಿರ್ಧಾರಕ್ಕೆ ಬಂದಿದ್ದ ರತಿಯ ಮುಗ್ಧ ಮನಸ್ಸು ಅವನ ಬಳಿ ಮಾತನಾಡುವ ದೃಢತೆಯನ್ನ ಹೊಂದಿರಲಿಲ್ಲ. ಇದನ್ನೆಲ್ಲ ಒಮ್ಮೆಲೆ ಯೋಚಿಸಿದ ರತಿ, ಅದಾಗದು ಎಂದು ವಾಸ್ತವಕ್ಕೆ ಬಂದು, ನನಗೆ ನೀನು ಹೇಳಿರುವ ಸಾವೊಂದೇ ದಾರಿ, ನನಗೆ ಬೇರೆ ಯಾವ ದಾರಿಯೂ ಇಲ್ಲ. ಇದ್ದರೂ ಆ ದಾರಿಯಲ್ಲಿ ಹೋಗುವುದಕ್ಕೆ ಆಗುವುದೂ ಇಲ್ಲ ಎಂದಳು. ಸರಿ, ಹಾಗಾದ ಮೇಲೆ ಸಂಜೆ ಸಿದ್ಧವಾಗಿರು ಎಂದು ಹೇಳಿ ಅನಿಕಾ ತನ್ನ ಮಾರುತಿ 800 ಕಾರ್ನಲ್ಲಿ ಹೊರಟಳು. ಅಲ್ಲಿಂದ ಹೊರಟ ರತಿ ಮನೆಗೆ ಬಂದು ಅದೇ ಜಾಗದಲ್ಲಿ ಕುಳಿತು ತನ್ನ ಜೀವನದ ಸುಮಧುರ ಕ್ಷಣಗಳನ್ನೆಲ್ಲ ಮೆಲುಕು ಹಾಕುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಸಮಯ ಕಳೆದದ್ದು ತಿಳಿಯಲೇ ಇಲ್ಲ. ಸೂರ್ಯ ತನ್ನ ದಿನದ ಕರ್ತವ್ಯವನ್ನ ಮುಗಿಸುತ್ತಿರುವುದು ಕಣ್ಣಿಗೆ ಬಿದ್ದಾಕ್ಷಣ ತಾನು ಹೊರಡುವ ಸಮಯ ಬಂತು. ಆದರೆ ನನ್ನ ಅಪ್ಪನಿಗೆ ಏನೆಂದು ಹೇಳುವುದು ಎಂಬ ಚಿಂತೆಗೆ ಬಂದಳು. ಅಷ್ಟರಲ್ಲಿ ಬಂದ ಶಿವಪ್ಪ, ಮಗಳೇ, ಇಂದು ಅಮಾವಾಸ್ಯೆ, ಸ್ವಲ್ಪ ಹುಷಾರಾಗಿ ಮಲಗಿರು. ನಾನು ನಾಗಣ್ಣನವರು ಯಾವುದೋ ಒಂದು ಪೂಜೆ ಮಾಡಿಸಬೇಕು ಎಂದು ಹೇಳಿದ್ದರು, ಅದಕ್ಕೆ ಹೋಗಿ ಬರುತ್ತೇನೆ ಎಂದ. ಅಬ್ಬ, ಒಳ್ಳೆಯದಾಯ್ತು ಎಂದು ನಿಟ್ಟುಸಿರು ಬಿಟ್ಟ ರತಿ, ಆಯ್ತು ಅಪ್ಪ, ನೀವು ಹುಷಾರು ಎಂದಳು. ನಿನ್ನ ನೋಡಿಕೊಳ್ಳಲು ನಾನಿನ್ನೂ ಇರುವುದಿಲ್ಲ ಅಪ್ಪ ಎಂಬ ಭಾವನೆಯಿಂದ ದುಃಖ ಮನೋಭಾವದಲ್ಲಿ ನುಡಿದಳು ರತಿ. ನಾನು ಹುಷಾರಾಗಿ ಇರುತ್ತೇನಮ್ಮ, ಆದರೆ ನಿನ್ನ ಗ್ರಹಗತಿಗಳ ಪ್ರಕಾರ ಏನೋ ತೊಂದರೆ ಎಂದು ಬೆಳಿಗ್ಗೆಯಿಂದ ಭವಿಷ್ಯ ನುಡಿಯುತ್ತಿದೆ ಕವಾಡೆ, ಅದಕ್ಕೆ ಹುಷಾರಾಗಿರಮ್ಮ ಎಂದು ಹೇಳಿ ಹೊರಟ. ಅನಿಕಾ ಹೇಳಿದ ಹಾಗೆ ಹೊರಟ ರತಿ ಊರ ಹೊರಗಿನ ದೇವಸ್ಥಾನದ ಬಳಿ ಬಂದಾಗ ಅದಾಗಲೇ ಸಮಯ ರಾತ್ರಿ 8 ಆಗಿತ್ತು. ಅಲ್ಲಿಂದ ಇಬ್ಬರು ಅನಿಕಾ ಗೊತ್ತುಪಡಿಸಿದ ಕೆಲಸಗಾರರೊಂದಿಗೆ ಹೊರಟ ರತಿ ತನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗಳ ಬಗ್ಗೆಯೂ ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ದುಃಖಿಸತೊಡಗಿದಳು. ಸ್ವಲ್ಪ ಮುಂದೆ ಹೋದಂತೆ ಅವರೊಡನೆ ಇನ್ನೂ ಒಬ್ಬ ವ್ಯಕ್ತಿ ಬಂದು ಸೇರಿಕೊಂಡ. ಸಾಯುವ ಸಮಯವೇ ಬಂದಿರುವಾಗ ಯಾರಾದರೆ ಏನು ಎಂದ ರತಿ. ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬ ದಾರಿಯ ಅರಿವಿಲ್ಲದೆ ನಡೆಯುತ್ತಿದ್ದಳು. ರತಿಗೆ ಆ 3ನೇ ವ್ಯಕ್ತಿಯು ತನ್ನ ಅಂಗೈಗೆ ಕಪ್ಪು ಮಸಿಯನ್ನ ಬಳಿದುಕೊಂಡು ರತಿಯ ನೆತ್ತಿಯ ಮೇಲೆ ಸವರಿದ. ಅಲ್ಲಿಗೆ ರತಿಯ ಅಧ್ಯಾಯ ಮುಗಿಯಿತು. ಅಲ್ಲಿಗೆ ಬಂದ 3ನೇ ವ್ಯಕ್ತಿಯು ವಾಮಾಚಾರಿ ಆಗಿದ್ದ. ಆತ ತನ್ನ ಕೈಗೆ ಬಳಿದುಕೊಂಡ ಅಂಜನಾ ಶಕ್ತಿಯಿಂದ ರತಿಯನ್ನ ವಶಪಡಿಸಿಕೊಂಡಿದ್ದ. ರತಿ ಆಗಿನಿಂದ ಅನಿಕಾಳ ಪಗಡೆ ಆಟಕ್ಕೆ ದಾಳವಾದಳು. ಅಲ್ಲಿಂದ ಆಕೆಗೆ ದೈಹಿಕವಾಗಿ ಆಗಲಿ ಮಾನಸಿಕವಾಗಿಯೇ ಆಗಲಿ ತನ್ನ ಮೇಲಿನ ಜ್ಞಾನವೇ ಇಲ್ಲದಂತಾಯಿತು. ಆ ದಟ್ಟ ಕಾಡುಗಳ ಕತ್ತಲ ದಾರಿಯಲ್ಲಿ ಹೊರಟ ಅವರ ಪ್ರಯಾಣ ಕಾಡಿನ ಮಧ್ಯದವರೆಗೆ ಸಾಗಿತ್ತು. ನಿಶಬ್ದತೆಯಿಂದ ಕೂಡಿದ್ದ ಆ ದಟ್ಟ ಕಾಡಿನ ಮಧ್ಯದಲ್ಲಿ ಆ ಕತ್ತಲೆಯನ್ನು ಸೀಳುವಂತಹ ಒಂದು ಅಗ್ನಿ ಮಂಡಲ, ಅದರ ಪಕ್ಕದಲ್ಲೇ ಒಂದು ಕುಂಕುಮ ವೃತ್ತ ಸಿದ್ಧವಾಗಿತ್ತು. ತನ್ನ ಬಗೆಗಿನ ಅರಿವೇ ಇಲ್ಲದೆ ನಿಂತಿದ್ದ ಮುಗ್ಧ ರತಿಯನ್ನು ಆ ಮಾಂತ್ರಿಕ ಆ ಕುಂಕುಮದ ವೃತ್ತದೊಳಗೆ ಕೂರಿಸಿದನು. ಅಲ್ಲಿಂದ ಶುರುವಾದ ಅವನ ಮಂತ್ರಗಳು ಕಾಡಿನ ನಿಶಬ್ದದೊಂದಿಗೆ ಬೆರೆತು 8 ದಿಕ್ಕುಗಳಲ್ಲಿ ಪ್ರಳಯಾತ್ಮಕವಾಗಿ ಆರ್ಭಟಿಸತೊಡಗಿದವು. ಆ ಇಬ್ಬರು ಕೆಲಸಗಾರರನ್ನೊಳಗೊಂಡು ಅಲ್ಲಿ ನಿಂತಿದ್ದ 5 ಎದೆ ಬಡಿತವನ್ನು ಆ ಶಬ್ದ ಬಿಚ್ಚಿ ಬೀಳುವಂತೆ ಮಾಡಿತ್ತು. ಆದರೆ ಇದಾವುದರ ಅರಿವಿಲ್ಲದಂತೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಕುಳಿತಿದ್ದಳು ರತಿ. ಸುಮಾರು 3-4 ಗಂಟೆಗಳ ಕಾಲ ನಡೆದ ನಿರಂತರ ಪೂಜೆಯ ನಂತರ ಅಲ್ಲಿ ಬಲಿಗೆ ಪೀಠ ಸಿದ್ಧವಾಗಿತ್ತು. ಸಮಯ ಮಧ್ಯರಾತ್ರಿ 12:40 ಆಗಿತ್ತು. ಬಲಿಗೆಂದು ಸಿದ್ಧವಾಗಿದ್ದ ರತಿಯ ಕಣ್ಣುಗಳು ಆ ಅಮಾವಾಸ್ಯೆಯ ಕತ್ತಲಿನಲ್ಲೂ ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುತ್ತಿದ್ದವು. ಆಗಸದಲ್ಲಿ ಕಾರ್ಮುಗಿಲು ತನ್ನ ಸ್ಥಳವನ್ನ ಸ್ಥಾಪಿಸಿಕೊಂಡಿತ್ತು. ಅಲ್ಲಿ ಪ್ರತ್ಯೇಕವಾಗಿ ನಿಂತಿದ್ದ 3 ಸೂತ್ರಧಾರರಲ್ಲಿ ಒಬ್ಬ ಬಂದವನೇ ಆ ಮಾಂತ್ರಿಕನ ಆದೇಶದಂತೆ ಪೂಜೆ ಮಾಡಿ ಇಟ್ಟಿದ್ದ ತಲವಾರನ್ನ ತೆಗೆದುಕೊಂಡವನೇ ರತಿ ಎಂಬ ಮುಗ್ಧ ಮನಸ್ಸಿನ ಕತ್ತನ್ನು ಕತ್ತರಿಸಿದ. ಅಲ್ಲಿಯವರೆಗೂ ನಿಶಬ್ದದಲ್ಲಿದ್ದ ಕಾಡಿನ ವಾತಾವರಣ ಕೆರಳಿತು. ಎಲ್ಲಿಂದಲೋ ಅಗಾಧ ಪ್ರಮಾಣದ ಕಿರುಚಾಟ. ಆ ಕಿರುಚಾಟ ಕೇಳಿದ ಮಾಂತ್ರಿಕ ತಾನು ಮಾಡಿದ ಪೂಜೆ ಸಫಲವಾಯಿತು ಎಂದು ನಗುತ್ತಿದ್ದ. ಆದರೆ ಮಿಕ್ಕವರಿಗೆ ಮಾತ್ರ ಆ ಶಬ್ದದ ತೀವ್ರತೆ ಎದೆ ಜಲ್ ಎನಿಸಿತ್ತು. ಶಬ್ದಕ್ಕೆ ಆ 5 ನಡುಗಿದರು ಸಹ. ಆನಂತರ ಶಾಂತತೆಗೆ ಅವರಿಗೆ ಉಸಿರು ಆಡಿದಂತಾಯಿತು. ಕೆಲಸಗಾರರಿಬ್ಬರು ಭಯದಿಂದ ಆ ಸದ್ದಿನ ತೀವ್ರತೆಯಿಂದ ಇನ್ನೂ ಹೊರ ಬಂದಿರಲಿಲ್ಲ. ಆದರೆ ಮುಗ್ಧ ರೀತಿಯನ್ನ
ತಮ್ಮ ಸ್ವಾರ್ಥಕ್ಕೆ ಬಲಿ ಪಡೆದ ಆ 3 ಜನ ಮಾಂತ್ರಿಕರು ಮಾತಿನಿಂದ ಖುಷಿಪಡಲಾರಂಭಿಸಿದರು. ಅದರಲ್ಲೂ ಚಂದ್ರು ಮತ್ತು ಅನಿಕಾ ಎಸ್ ವಿ ಸಕ್ಸೀಡ್ ಎಂದು ಕೈಕುಲುಕುತ್ತಾ ಖುಷಿಪಡುತ್ತಿದ್ದರು. ಐ ವಾಂಟ್ ಟು ಟಾಕ್ ವಿತ್ ಯು, ಪ್ಲೀಸ್ ಕಮ್ ಟು ಪಾರ್ಕ್ ಎಟ್ 6 PM ಎಂಬುದನ್ನು ಓದಿದ ಅನೂಪ ಮುಂದೆ ಏನು ಮಾಡಬೇಕು, ಅಕಸ್ಮಾತ್ ಆಗಿ ನನ್ನ ಮಾತುಗಳಲ್ಲಿ ಮನದ ಭಾವನೆ ಹೊರಬಂದರೆ ಎಂಬ ಗೊಂದಲಕ್ಕೊಳಗಾದ. ಏನಾಗುತ್ತೋ ಆಗಲಿ ನೋಡೋಣ ಎಂದು ಅದೇ ಗುಂಗಿನಲ್ಲಿ ಅಂದಿನ ಕೆಲಸ ಸಹ ಅಡ್ಡಿದಿಡ್ಡಿಯಾಗಿ ನಡೆದಿತ್ತು. ಹಾಗೆ ಕೆಲಸ ಮುಗಿಸಿ ಮಾಯೆ ಯೋಚನೆಯಲ್ಲೇ ಬಂದು ಪಾರ್ಕ್ನ ಸುತ್ತ ಎಲ್ಲಾ ಕಡೆ ನೋಡಿದ. ಇನ್ನೂ ಬಂದಿಲ್ಲವಲ್ಲ ಎಂದು ಯೋಚಿಸುತ್ತಾ ತನ್ನ ಕೈಲಿದ್ದ ಗಡಿಯಾರ ನೋಡಿದ. ಸಮಯ ಇನ್ನೂ 5 ಆಗಿತ್ತು. ಓ, ಇನ್ನೂ ಸಮಯವಾಗಿಲ್ಲ, ಬರಬಹುದು. ಅವಳ ಯಾವುದೇ ಪ್ರಶ್ನೆಗೆ ನನ್ನ ಉತ್ತರಗಳಲ್ಲಿ ನನ್ನ ಮನದ ಭಾವನೆ ಬರಬಾರದು ಎಂದು ನಿರ್ಧರಿಸಿ ಅಲ್ಲೇ ಇದ್ದ ಒಂದು ಬೆಂಚ್ ಮೇಲೆ ಕುಳಿತ. ಹಾಗೆ ಕುಳಿತ ಅವನ ಮನ ಸ್ವಲ್ಪ ಸಮಯದಲ್ಲೇ ಅವನನ್ನ ತನ್ನ 15 ವರ್ಷಗಳ ಹಿಂದೆಗೆ ಕರೆದೊಯ್ದಿತ್ತು. ತನ್ನ ಜೀವನದ ಕಹಿ ಘಟನೆಗಳು, ಅದರಿಂದ ಬದಲಾದ ಜೀವನದ ಮಾರ್ಗ ಎಲ್ಲವನ್ನೂ ನೆನೆಯುತ್ತಾ ಕುಳಿತ. ಆಗ ಅನೂಪನಿಗೆ 10 ವರ್ಷ. ಗೆಳೆಯ ಗೆಳತಿಯರೊಡನೆ ಆಟವಾಡುತ್ತಾ ಓದು ಬರಹ ಎಂದು ಬೆಳೆಯುತ್ತಿದ್ದ ಅನೂಪನಿಗೆ ತಂದೆ ತಾಯಿಯೇ ಕಾವಲು. ಅವರ ಪ್ರೀತಿಯಲ್ಲೇ ಬೆಳೆಯುತ್ತಾ ಖುಷಿಯಲ್ಲಿತ್ತು ಅವನ ಜೀವನ. ಅವನಿಗೆ ತಂದೆ ತಾಯಿಯೇ ಜಗತ್ತು, ತಂದೆ ತಾಯಿಗೆ ಅವನೇ ಜಗತ್ತು. ಅದಾಗಲೇ ಜನರಿಗೆ ವೃತ್ತಿಯ ಕಥೆಯು ಅರಿವು ಮೂಡಿತ್ತು. ಅದಾಗಲೇ ಸಾವುಗಳು ಆಗ ತಾನೇ ಪ್ರಾರಂಭವಾಗಿದ್ದವು. ಆದರೆ ಚಿಕ್ಕ ಹುಡುಗನಾಗಿದ್ದ ಅನೂಪನಿಗೆ ಇದು ಅರ್ಥವಾಗುತ್ತಿರಲಿಲ್ಲ. ಅರ್ಥವಾದರೂ ಅದನ್ನು ಗಮನಿಸುವ ಬುದ್ಧಿ ಇರಲಿಲ್ಲ. ಹೀಗೆ ನಗುನಗುತ್ತಿದ್ದ ಅವನ ಬಾಲ್ಯ. ತಂದೆ ತಾಯಿ ಪ್ರೀತಿಯ ಜೀವನದ ಅನೂಪ ಓದಿನಲ್ಲೂ ಉತ್ತಮನೆನಿಸಿದ್ದ. ತನ್ನ ಶಾಲೆಯ ಪ್ರತಿ ಶಿಕ್ಷಕರ ಮೆಚ್ಚುಗೆಯಲ್ಲಿ ಅಗ್ರಗಣ್ಯನಾಗಿದ್ದ. ತಂದೆ ಒಬ್ಬ ರೈತ, ಸ್ವಲ್ಪ ಮಾತ್ರ ಭೂಮಿ. ಹೇಗಾದರೂ ಓದಿ ಒಳ್ಳೆ ಕೆಲಸ ಸೇರಿ ತಂದೆ ತಾಯಿ ಸೇವೆಯಲ್ಲಿ ಮಗ್ನನಾಗಬೇಕೆಂಬುದೊಂದೇ ಅವನ ಆಸೆ. ಆದರೆ ಆಗಿನ ಕಾಲದ ಓದು ಅಂಬರದ ಚಂದ್ರ ಎರಡೂ ಒಂದೇ ಆಗಿತ್ತು. ಆದರೂ ಕಷ್ಟಪಟ್ಟು ಓದಿಸುತ್ತಿದ್ದರು ಅವನ ತಂದೆ ತಾಯಿ. ಕ್ರಮೇಣ ಅವನ ತಂದೆ ತಾಯಿಗೆ ಅವನ ಓದು ಸ್ವಲ್ಪ ಮಟ್ಟಕ್ಕೆ ಕಷ್ಟವಾಯಿತು. ಆಗ ಅವನನ್ನ ನಾನು ಓದಿಸುತ್ತೇನೆ ಎಂದವರು. ಅವನ ಓದಿನ ಉತ್ತಮತೆಗೆ ಅವನನ್ನ ಮೆಚ್ಚಿದ ಶಿಕ್ಷಕರಲ್ಲಿ ಒಬ್ಬರಾದ ಗೋಪಾಲ್. ಅವನ ತಂದೆ ತಾಯಿ ಮುಂದೆ ಅನೂಪನ ಓದು ಕಷ್ಟ ಎಂದು ತೀರ್ಮಾನಿಸಿದಾಗ ಅವನ ಓದಿನ ಜವಾಬ್ದಾರಿಯನ್ನ ಗೋಪಾಲ್ ತೆಗೆದುಕೊಂಡರು. ಅಲ್ಲದೆ ಮುಂದೆ ಅವನು ಏನನ್ನಾದ್ರೂ ಸಾಧಿಸುತ್ತಾನೆ ಎಂಬ ನಂಬಿಕೆಯ ಮೇಲೆ ನಿಂತಿದ್ದರು. ಹೀಗೆ ಮುಂದುವರಿದ ಅವನ ಜೀವನದಲ್ಲಿ ವಿಧಿಯಾಟ ದಾರಿ ಬದಲಿಸಿತು. ಒಮ್ಮೆ ಕಾಡಿಗೆ ಅನೂಪನ ತಂದೆ ಸೌದೆಗಾಗಿ ಹೊರಟಿದ್ದರು. ತಾಯಿ, ಇಂದು ಅಮಾವಾಸ್ಯೆ, ನಾಳೆ ಹೋದರಾಯಿತು ಎಂದರು. ಆ ಮಾತಿಗೆ ಗಮನ ನೀಡದೆ ಹೋದ ಅನೂಪನ ತಂದೆ ಸಂಜೆಯಾದರೂ ಬರಲಿಲ್ಲ. ಬರಬಹುದು ಎಂದುಕೊಳ್ಳುತ್ತಾ ಆ ದಿನ ಕಳೆದರು. ಅವರ ಸುಳಿವಿರಲಿಲ್ಲ. ನಂತರ ಜನ ಕಾಡಿಗೆ ಹೋಗಿ ಹುಡುಕಿದಾಗ ಅಲ್ಲಿ ಅವರು ಸಿಕ್ಕಿದ್ದು ಹೆಣವಾಗಿ. ಅದೇ ಕಾಡಿನ ಆ ನಿಶಬ್ದದ ಜೊತೆಗೆ ಅಣಿಯಾದ ಸಾವುಗಳ ಮಾತಿನ ಪ್ರಾರಂಭಕ್ಕೆ ಮೊದಲ ಮುನ್ನುಡಿ. ಅದು ಕಾಡಿನ ಪ್ರಾಣಿಗಳಿಂದಾದ ಸಾವು ಎಂಬ ಮಾತುಗಳಿಗೆ ಮನ್ನಣೆ ನೀಡಿ ಸುಮ್ಮನಾದರು. ತದನಂತರ ಅನೂಪನ ತಾಯಿಯೇ ಮುಂದಿನ ಜೀವನದ ಹೊರೆ ಹೊರಬೇಕಾಯಿತು. ಆದರೆ ಜೀವನದ ಪಥ ಬದಲೇ ದಿಕ್ಕಿನ ಆಯ್ಕೆ ಎಲ್ಲಿತ್ತು? ತಂದೆ ಸಾವಿನ ನಂತರ ಜೀವಂತ ಬದುಕು ಕಷ್ಟವಾದಂತ ಸಂದರ್ಭದಲ್ಲೇ ಅನೂಪನ ತಾಯಿ ಕಾಯಿಲೆಯೊಂದರ ಆಕ್ರಮಣಕ್ಕೆ ಹಾಸಿಗೆ ಹಿಡಿದರು. ಆ ಕಷ್ಟದಲ್ಲಿ ಹೇಗೋ ನಡೆಯುತ್ತಿತ್ತು ಎನ್ನುವಷ್ಟರಲ್ಲಿ ಅವನ ತಾಯಿ ಕಣ್ಣು ಮುಚ್ಚಿದರು. ಅಂತಿಮ ಕಾರ್ಯಗಳನ್ನೆಲ್ಲ ಊರ ಜನರು ಸೇರಿ ಮುಗಿಸಿದರು. ಆದರೆ ಮುಂದೆ ಏನು ಎಂದು ಯೋಚಿಸುತ್ತಾ ಅವನ ಓದು ನಿಲುವಿನ ಅಂತ ತಲುಪಿದೊಡನೆ ಶಾಲೆಗೆ ಅನೂಪ ಕೆಲ ದಿನಗಳಿಂದ ಬರದಿದ್ದನ್ನ ಗಮನಿಸಿದ ಗೋಪಾಲ್ ಏನಿರಬಹುದೆಂದು ತಿಳಿದು ಮನೆ ಬಳಿ ಬಂದು ನೋಡಿದ ಅವರಿಗೆ ಕಂಡದ್ದು ಅಳುತ್ತಾ ಹಸಿವಿನಿಂದ ಕುಳಿತಿದ್ದ ಅನೂಪ. ದೂರದಿಂದಲೇ ಅವನನ್ನ ಕಂಡಾಕ್ಷಣ ಏನಾಯ್ತು ಎಂಬ ಅರಿವಿಲ್ಲದಿದ್ದರೂ ಸಹ ಗೋಪಾಲ್ರ ಕಣ್ಣಲ್ಲಿ ನೀರಿನ ಹನಿಗಳು ಕಾಣಿಸತೊಡಗಿದವು. ಅಲ್ಲೇ ಹೋಗುತ್ತಿದ್ದ ವ್ಯಕ್ತಿಯೊಬ್ಬರು ನಡೆದ ಎಲ್ಲಾ ವಿಷಯ ತಿಳಿಸಿದರು. ನಂತರ ಗೋಪಾಲ್ರ ಮನಸ್ಸು ಇನ್ನೂ ಕೆಟ್ಟಿತು. ಮುಂದೆ ಹೆಜ್ಜೆ ಇಡಲು ಆಗದಂತೆ ಅವರ ಕಾಲುಗಳು ನಡುಗತೊಡಗಿದವು. ಅನೂಪನ ದುಃಖ ತಡೆಯಲು ನನ್ನಿಂದ ಸಾಧ್ಯವೇ? ಅವನ ಅಳಲಿನ ಅಳತೆಯನ್ನ ಕಡಿಮೆ ಮಾಡುವುದಾದರೂ ಹೇಗೆ ಎಂಬ ಗೊಂದಲದಲ್ಲಿ ಮುಂದೆ ನಡೆದರು. ಅವರನ್ನ ಕಂಡಾಕ್ಷಣ ಅನೂಪ ಓಡಿ ಅವರನ್ನ ತಬ್ಬಿ ಜೋರಾಗಿ ಅಳತೊಡಗಿದ. ಅವನ ಅಳಲನ್ನ ತಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದ ಗೋಪಾಲರ ಕಣ್ಣುಗಳಲ್ಲೂ ಸಹ ನೀರನಿಗಳ ರಭಸ ಹೆಚ್ಚಿತು. ನಂತರ ಹೆದರಬೇಡ ಎಂದೇಳಿ ಮುಂದೆ ಏನನ್ನು ಯೋಚಿಸದೆ ಅವನನ್ನ ಕರೆದೊಯ್ದ ಗೋಪಾಲ್ ಅವನನ್ನ ಕರೆದುಕೊಂಡು ಹೋದದ್ದು ತನ್ನ ಮನೆಗೆ. ಅಲ್ಲೇ ಅವನಿಗೆ ಮುಂದಿನ ಜೀವನ ರೂಪಿಸಲು ಅಣಿಯಾದರು. ಅಲ್ಲದೆ ಅವನನ್ನ ತನ್ನ ಮಗನಂತೆ ಬೆಳೆಸಿದರು. ಬೇರೆ ಊರಿನಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದ ಗೋಪಾಲ್ಗೆ ಹೆಂಡತಿ ಮತ್ತು ಒಬ್ಬಳು ಮಗಳು ಮಾತ್ರ ಇದ್ದದ್ದು. ತನ್ನ ಟ್ರಾನ್ಸ್ಫರ್ಗಳಿಂದ ಮಗಳ ಓದಿಗೆ ತೊಂದರೆಯಾಗಬಾರದೆಂದು ಅವಳನ್ನ ತನ್ನ ತಾಯಿಯೊಡನೆ ಊರಿನಲ್ಲಿ ಬಿಟ್ಟು ಓದಿಸುತ್ತಿದ್ದರು. ನಂತರ ಆ ದಂಪತಿಗಳ ಜೀವನಕ್ಕೆ ಅನೂಪನನ್ನ ಕರೆದೊಯ್ದರು. ಹೀಗೆ ಸಾಗುತ್ತಿದ್ದ ಗೋಪಾಲರು ಮುಂದೆ ನನಗೆ ಟ್ರಾನ್ಸ್ಫರ್ ಆದರೆ ಅನೂಪನಿಗೂ ತೊಂದರೆಯಾಗಬಹುದು ಎಂದು ತೀರ್ಮಾನಿಸಿದರು. ತನ್ನ ಮಗಳೊಡನೆ ಇವನನ್ನು ತಮ್ಮ ತಾಯಿಯ ಬಳಿ ಬಿಡೋಣ ಎಂದುಕೊಂಡರು. ಆದರೆ ಮಡಿ ಜಾತಿ ಎಂಬ ಮೂಢ ಜೀವನದ ನನ್ನ ತಾಯಿ
ಇದನ್ನು ನಿರಾಕರಿಸುತ್ತಾರೆ ಎಂಬುದನ್ನು ಗಮನದಲ್ಲಿರಿಸಿ ಅನೂಪನನ್ನ ಬೆಂಗಳೂರಿನ ಬಳಿ ಓದಿಸಿದರೆ ಅವನ ಭವಿಷ್ಯ ರೂಪಿಸಲು ಸಾಧ್ಯ ಎಂದು ಬೆಂಗಳೂರಿನ ಸಮೀಪ ಹಾಸ್ಟೆಲ್ ಒಂದರಲ್ಲಿ ಓದಿಸತೊಡಗಿದರು. ಈ ಹಾಸ್ಟೆಲ್ ಮೂಲಕವೇ ತನ್ನ ಎಲ್ಲಾ ಓದನ್ನ ಮುಗಿಸಿದ ಅನೂಪನಿಗೆ ಸ್ಕಾಲರ್ಶಿಪ್ ಸಹ ನೆರವಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ತನ್ನ ರಜಾ ದಿನಗಳನ್ನ ಗೋಪಾಲರ ಜೊತೆ ಕಳೆಯುತ್ತಿದ್ದ ಅನೂಪ ತನ್ನ 8ನೇ ತರಗತಿ ನಂತರ ಗೋಪಾಲರು ಬೇಡವೆಂದರು ಮಧ್ಯ ರಜೆಯಲ್ಲಿ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಿ ತನ್ನ ಓದನ್ನ ಮುಂದುವರಿಸಿದ. ಮಧ್ಯದಲ್ಲಿ ತನ್ನ ಊರಿನ ಸುತ್ತಮುತ್ತ ತನ್ನ ತಂದೆಯ ಸಾವಿನ ನಂತರ ಅನುಮಾನಾಸ್ಪದ ಸಾವುಗಳು ಹೆಚ್ಚಾಗಿವೆ ಎಂಬುದು ತಿಳಿಯಿತು. ಅಲ್ಲದೆ ಆ ಸಾವಿನಲ್ಲಿ ಆತ ಚಿಕ್ಕ ವಯಸ್ಸಿನಲ್ಲಿ ಕೇಳಿದ್ದ ರತಿಯ ಕಥೆಯಲ್ಲಿನ ರತಿ ಕ್ರಮೇಣ ಆತ್ಮವಾಗಿದ್ದಾಳೆ. ತನ್ನ ತಂದೆ ಸಹಿತ ಎಲ್ಲ ಸಾವುಗಳಿಗೂ ಆ ಆತ್ಮವೇ ಕಾರಣ ಎಂಬ ಜನರ ಮಾತುಗಳು ಅನೂಪನ ಮನದಲ್ಲಿ ಮನೆ ಮಾಡಿದವು. ಅಂದಿನಿಂದ ಅನೂಪ ತನ್ನ ಓದಿನ ಜೊತೆಗೆ ಆತ್ಮಗಳ ಬಗ್ಗೆಯೂ ಓದತೊಡಗಿದ. ಅದರ ಅನುಸಾರ ಆ ಆತ್ಮಕ್ಕೆ ತನ್ನನ್ನು ಕಷ್ಟಕ್ಕೆ ದೂಡಿದ ಸೇಡಿಗೆ ಬುದ್ಧಿ ಕಲಿಸುವುದರ ಜೊತೆಗೆ ಅದಕ್ಕೆ ಯಾವುದೇ ಮುಕ್ತಿ ಸಿಗದೆ ತನ್ನ ಶಕ್ತಿಯನ್ನು ಸಹ ಕಳೆದುಕೊಂಡು ನರಳುತ್ತಿರುವಂತೆ ಮಾಡಬೇಕೆಂಬ ತೀರ್ಮಾನಕ್ಕೆ ಬಂದ. ಅಲ್ಲದೆ ಇದರ ಮಾರ್ಗದಲ್ಲಿ ತನ್ನ ಪ್ರಾಣಕ್ಕೆ ಭಂಗವಾದರೆ ಗೋಪಾಲ್ ಸರ್ ತನ್ನ ಮೇಲಿಟ್ಟ ನಂಬಿಕೆಯ ಮೇಲೂ ಯೋಚಿಸುತ್ತಾ ಸಂಚಲನಾಗಿದ್ದ. ತನ್ನ ಓದು ಮುಗಿಯುವ ಸಮಯದಲ್ಲಿ ಗೋಪಾಲರು ತನ್ನನ್ನು ದೂರವಾಣಿಯಿಂದಾದರೂ ಸಂಪರ್ಕ ಮಾಡಿದ್ದನ್ನು ಗಮನಿಸಿ ಏನಾಯಿತೆಂದು ತಿಳಿಯಲು ಓದು ಮುಗಿಯದೊಡನೆ ಆಗ ಗೋಪಾಲ್ ಇದ್ದ ಊರಿಗೆ ಹೊರಟ. ಆದರೆ ಅಲ್ಲಿ ಗೋಪಾಲರು ಇರಲಿಲ್ಲ. ಅಲ್ಲಿನ ಶಾಲೆಯಲ್ಲಿ ವಿಚಾರಿಸಿದಾಗ ಅವರು ಬೇರೆಯೊಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗುವಾಗ ಬಸ್ ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋದರು ಎಂಬ ವಿಷಯ ತಿಳಿಯುತ್ತದೆ. ಆ ವಿಷಯ ತಿಳಿದ ನಂತರ ಅನೂಪನ ಅಳಲು ಅವನನ್ನ ನಿಗೂಢತೆಗೆ ತಳ್ಳಿತ್ತು. ಎಂತ ದೇವರುತು, ಬುದ್ಧಿ ಬರುವಷ್ಟರಲ್ಲಿ ನನ್ನ ತಂದೆ ತಾಯಿಯನ್ನ ಕರೆದುಕೊಂಡ. ಆಮೇಲೆ ನನ್ನ ಜೀವನಕ್ಕೆ ದಾರಿದೀಪವಾದ ನನ್ನ ಮಾಸ್ಟರ್ನನ್ನು ಕರೆದುಕೊಂಡ. ಇನ್ನು ನನ್ನ ಜೀವನದಲ್ಲಿ ಏನೇನು ನೋಡಬೇಕು ಎಂದುಕೊಂಡು ಗೋಳಾಡಿದ್ದ. ಅಲ್ಲಿಂದ ಮುಂದಿನದನ್ನವರಿಲ್ಲದ ಜೀವನ, ಬೇಜಾರು, ಕೆಲಸ ಎಲ್ಲ ನೆನೆಯುತ್ತಾ ಕುಳಿತಿದ್ದ ಅನೂಪನ ಮುಖದ ಮೇಲೆ ಏನೋ ನೀರು ಬಿದ್ದ ಅನುಭವ. ತನ್ನ ಈಗಿನ ಕಾಲಕ್ಕೆ ಬಂದ ಅನೂಪ ಕಣ್ಣು ಬಿಟ್ಟೊಡನೆ ಕಂಡದ್ದು ಧರೆಯನ್ನು ಚುಂಬಿಸಲು ಅಣಿಯಾಗಿದ್ದ ವರುಣ. ಅಯ್ಯೋ ಎಂದು ಎದ್ದವನು ಸೀದಾ ಅದೇ ಪಾರ್ಕ್ನ ಒಳಗಿದ್ದ ಒಂದು ಪುಟ್ಟ ಮಂಟಪದ ಬಳಿ ಹೋಗಿ ನಿಂತು ತನ್ನ ಕೈ ಗಡಿಯಾರ ನೋಡಿದ. ಸಮಯ 6ರ ಬಳಿ ಬಂದಿತ್ತು. ಇನ್ನೇನು ಬರಬಹುದು ಎನ್ನುವಷ್ಟರಲ್ಲಿ ಆ ಸಣ್ಣ ಮಳೆಯಲ್ಲಿ ನೆನೆಯುತ್ತಾ ತನ್ನ ಸ್ಕೂಟಿ ನಿಲ್ಲಿಸಿ ಪಾರ್ಕ್ ಒಳಗೆ ಬರುತ್ತಿದ್ದ ಮಾಯಿ ಕಂಡಳು. ಒಳಗೆ ಬಂದ ಮಾಯಿ ಗೇಟಿನ ಬಳಿಯೇ ನಿಂತು ಅತ್ತ ಇತ್ತ ಅನೂಪನನ್ನ ಹುಡುಕುತ್ತಿದ್ದಳು. ಅವಳನ್ನ ಕಂಡ ಅನೂಪ ಕೂಗೋಣ ಎಂದು 2 ಹೆಜ್ಜೆ ಮುಂದೆ ಬಂದನಾದರೂ ಅದೇಕೋ ನಿಂತು ಒಂದು ಸಣ್ಣ ನಗುಮೊಗದಲ್ಲಿ ತನ್ನ ತಲೆಯನ್ನು ತನ್ನ ಎಡಭುಜದ ಕಡೆಗೆ ಸ್ವಲ್ಪ ವಾಲಿಸಿಕೊಂಡು ಇದುವರೆಗೂ ಮಾಯಿಯನ್ನು ನೋಡೇ ಇಲ್ಲವೆಂಬಂತೆ ನಿಂತ. ಕತೆ ಮುಂದುವರಿಯುವುದು. ನೆಕ್ಸ್ಟ್ ಭಾಗದಲ್ಲಿ ಕಥೆಯನ್ನ ಮುಕ್ತಾಯಗೊಳಿಸುತ್ತೇನೆ.